ಕೊಂಡುಕೊಳ್ಳಿ ಆಪಲ್ ಮತದಾರದಲ್ಲಿ. ವಿಜಯೀ ಭವ ವಿಕಿತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಚಿನ್ ಜೈಕರ್. ಸೊ ಎಲ್ಲರೂ ಕೂಡ ದಸರಾ ಹಬ್ಬದ ಬ್ಯುಸಿಯಲ್ಲಿ ಇರ್ತೀರಾ. ಸೊ ಸಾಧಾರಣವಾಗಿ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಕೂಡ ನೋಡಿರ್ತೀರಾ ನಮ್ಮ ಚಾನಲ್ನಲ್ಲಿ. ಸೊ ಹಾಗಾಗಿ ಇವತ್ತೊಬ್ರು ರಿಯಲ್ ಹೀರೋ ಅಂತ ಹೇಳ್ಬೋದು. ಸೊ ರಿಯಲ್ ಹೀರೋಗಳನ್ನ ನೀವು ನೋಡಿರ್ತೀರಾ ಟಿವಿಗಳಲ್ಲಿ. ಸೊ ರಿಯಲ್ ಹೀರೋಗಳು ಒಬ್ರು ರಿಯಲ್ ಹೀರೋ ಸೊ ನಮ್ಮ ಜೊತೆ ಇದ್ದಾರೆ ಇವತ್ತು. ಸೊ ಮಲ್ಟಿ ಟ್ಯಾಲೆಂಟ್ ಕೂಡ ಅಂತ ಹೇಳ್ಬೋದು. ಸೊ ನಮ್ಮ ಕಾರ್ಯಕ್ರಮಕ್ಕೆ ವಿಕಿತ್ ಅವರು ಬಂದಿದ್ದಾರೆ. ಮಾರ್ಷಲ್ ಆರ್ಟ್ಸ್ ವಿಕಿತ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ತ ಕರ್ನಾಟಕದ ಜನಗಳಿಗೆ ವಿಕಿತ್ ಇಂಡಿಯನ್ ಮಾರ್ಷಲ್ ಆರ್ಟ್ಸ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಓಕೆ, ಸೊ ವಿಕಿತ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಇವರೊಂದು ಮಲ್ಟಿ ಟ್ಯಾಲೆಂಟ್ ಅಂತ ಕೂಡ ಹೇಳ್ಬೋದು. ಸೊ ಎಲ್ಲ ಟ್ಯಾಲೆಂಟ್ಗಳನ್ನ ಹೊಂದ್ಕೊಂಡಿದ್ದಾರೆ, ಮಾರ್ಷಲ್ ಆರ್ಟ್ಸ್ ಅಂಡ್ ಅದೇ ರೀತಿ ಕುಂಫು. ಸೊ ಇದರ ಸಂಬಂಧಪಟ್ಟಂತ ಎಲ್ಲ ಕಲೆಗಳನ್ನು ಕೂಡ. ಅದೇ ರೀತಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಸೊ ಇವರೊಂದು ಇಂಜಿನಿಯರಿಂಗ್ ಆಗಿದ್ದಾರೆ. ಸೊ ಗ್ರಾಫಿಕ್ಸ್ ಡಿಸೈನಿಂಗ್ ಇಂಜಿನಿಯರ್ ಕೂಡ ಆಗಿದ್ದಾರೆ. ಸೊ ಎಲ್ಲ ಒಂದು ಟ್ಯಾಲೆಂಟ್ ಗಳನ್ನು ಕೂಡ ಹೊಂದ್ಕೊಂಡಿದ್ದಾರೆ. ಸೊ ಇವ್ರ ಜೊತೆ ನಾವು ಮಾತಾಡೋಣ ಇವತ್ತು. ಸೊ ಎಲ್ಲ ಒಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಕುಂಫು ಅಲ್ಲಿ ಏನಿದೆ, ಸೊ ಅದೇ ರೀತಿ ನಮ್ಮ ಮಾರ್ಷಲ್ ಆರ್ಟ್ಸ್ ಗಳಲ್ಲಿ ಏನಿದೆ, ಸೊ ಎಲ್ಲವನ್ನು ಕೂಡ ತಿಳ್ಕೊಂಡು ಬರೋಣ. ಸೊ ವಿಕಿತ್ ಅವರೇ, ಸೊ ಇವಾಗ ನೀವು ಒಂದು ಮಾರ್ಷಲ್ ಆರ್ಟ್ಸ್ ಆಗಿದೆಯಾ, ಇವಾಗ ಒಂದು ಪರ್ಫೆಕ್ಟ್ ಆಗಿ ಒಂದು ಎಲ್ಲ ಒಂದು ಕಲೆಗಳನ್ನ ಹೊಂದ್ಕೊಂಡಿದ್ದೀರಾ. ಫಸ್ಟ್ ಬೇಸಿಕ್ ಸ್ಟಾರ್ಟಿಂಗ್ ಇಂದಾನೆ ಬರೋಣ, ಎಲ್ಲ ಮಾತಾಡ್ಕೊಂಡು ಬರೋಣ. ಸೊ ಈ ಒಂದು ಕಲೆ ಬಗ್ಗೆ ಒಂದು ಯಾಕೆ ನಿಮ್ಗೆ ಆಸಕ್ತಿ, ಮಾರ್ಷಲ್ ಆರ್ಟ್ ಯಾಕೆ ಒಂದು ಚೂಸ್ ಮಾಡ್ಕೊಂಡಿದ್ದೀರಾ? ಮಾರ್ಷಲ್ ಆರ್ಟ್ಸ್ ಸೆಲ್ಫ್ ಡಿಫೆನ್ಸ್. ಈಗ ಕೆಲವರು ಏನು ಅನಿಸಿದ್ದಾರೆ ಅಂದರೆ ಮಾರ್ಷಲ್ ಆರ್ಟ್ಸ್ ಅಂದರೆ ಹೊಡೆಯುವುದು ಬಡಿಯೋದು. ಇಟ್ಸ್ ನಾಟ್ ಹೊಡೆಯುವುದು ಬಡಿಯೋದು. ಓಕೆ, ಮಾರ್ಷಲ್ ಆರ್ಟ್ಸ್ ಅಂದರೆ ಇಟ್ಸ್ ಸೆಲ್ಫ್ ಡಿಫೆನ್ಸ್. ಓಕೆ, ಅಂದರೆ ನಮ್ಮ ಆತ್ಮ ನಾವು ರಕ್ಷಣೆ ಮಾಡ್ಕೊಳ್ಳೋದು. ಮತ್ತು ಇನ್ನೊಂದೇನೆಂದರೆ ಇಟ್ಸ್ ಟ್ರೈನಿಂಗ್ ಆಫ್ ಮೈಂಡ್, ಬಾಡಿ ಆ್ಯಂಡ್ ಸ್ಪಿರಿಟ್. ಓಕೆ, ಈಗ ನೋಡಿರ್ಬೋದು ನೀವು ಚೈನಾ, ಜಪಾನ್ 90 years, 100 years, 110 years, 120 years ಇದೆ. ದೇ ಆರ್ ವೆರಿ ಫುಲ್ ಆ್ಯಕ್ಟಿವ್. ಸೊ ಚೈನಾ ಜಪಾನಲ್ಲಿ ಹೇಗಿದೆ ಅಂದರೆ ಮಾರ್ಷಲ್ ಆರ್ಟ್ಸ್ ಲೋವರ್ ಗ್ರೇಡ್ ಫಸ್ಟ್ ಗ್ರೇಡಿಂದ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಲೈಕ್ ಅ ಸಬ್ಜೆಕ್ಟ್. ಸೊ ನಾವು ಇಂಡಿಯಾದಲ್ಲೂ ನಾವು ಬರ್ತಿದ್ದೇವೆ. ಒಂದು ಬೇಸ್ ಇಂಡಿಯಾದಿಂದ ಈಗ ನಾನು ಪಂಜಾಬಲ್ಲೂ ಇದೆ ಮಾರ್ಷಲ್ ಆರ್ಟ್ಸ್. ಸೊ ವಿ ಹ್ಯಾವ್ ಡಿಫ್ರೆಂಟ್ ಫಾರ್ಮ್ಸ್, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಸೊ ನಾವು ಬರ್ತಿದ್ದೇವೆ. ಸೊ ನಂದು ಏನಂದರೆ ರಿಕ್ವೆಸ್ಟ್ ಎಲ್ಲ ವೀಕ್ಷಕರಿಗೆ, ಎಲ್ಲರೂ ಟ್ರೈನ್ ಮಾಡಬೇಕು ಮಾರ್ಷಲ್ ಆರ್ಟ್ಸ್. ಸೊ ಇಟ್ಸ್ ಅ ಟ್ರೈನಿಂಗ್ ಆಫ್ ಮೈಂಡ್, ಬಾಡಿ ಆ್ಯಂಡ್ ಸ್ಪಿರಿಟ್. ಇಟ್ಸ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಇವನ್ ಮೆಂಟಲ್ ಅಂತ. ಇದರಲ್ಲಿ ಕಾನ್ಫಿಡೆಂಟ್ ಬರುತ್ತೆ, ಕಾನ್ಫಿಡೆಂಟ್, ಫೋಕಸ್, ಸ್ಟಡೀಸಿಗೆ ಸಿಗುತ್ತೆ. ನಾನಿವತ್ತು ಏನು ಡಿಸೈನ್ ಇಂಜಿನಿಯರ್ ಆಗಿದ್ದೇನೆ, ಅದರಲ್ಲಿ ತುಂಬ ಅಚೀವ್ಮೆಂಟ್ಸ್ ಮಾಡಿದ್ದೇನೆ ಓನ್ಲಿ ಬಿಕಾಸ್ ಆಫ್ ಮಾರ್ಷಲ್ ಆರ್ಟ್ಸ್ ಅಂತ. 6th ನಾನು ಮಾರ್ಷಲ್ ಆರ್ಟ್ಸಲ್ಲಿದ್ದೇನೆ. ಕರಾಟೆ, ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್. ಈಗ ಪ್ರೆಸೆಂಟ್ಲಿ ಜಿತ್ಕೊಂಡು ಪ್ರೊಸೆಸ್ಸಲ್ಲಿದೆ. ಸೊ ಅಂದರೆ 6ನೇ ವರ್ಷದಿಂದಲೇ ತಮ್ಮ ಒಂದು ಈ ಒಂದು ಮಾರ್ಷಲ್ ಆರ್ಟ್ಗೆ ತಮ್ಮ ಪ್ರೋತ್ಸಾಹವನ್ನು ನೀಡ್ತಾ ಇದ್ರೆ, ಅಂದಾದ ಒಂದು ಕಲೆಯನ್ನು ಕಲ್ತ್ಕೊಂಡು ಬರ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗ್ತದೆ. 6ನೇ ವಯಸ್ಸಿನಲ್ಲಿ ನಾವೆಲ್ಲ ಕುಂಟೆ ಬಿಲ್ಲೆ ಆಡ್ತಾ ಇದ್ದೆವು. ಸೊ ಇವರು ಮಾರ್ಷಲ್ ಆರ್ಟ್ಸಿಗೆ ಒಂದು ಕಾಲಿಟ್ಟಿದ್ದಾರೆ, ತುಂಬಾನೇ ಖುಷಿ ಆಗ್ತದೆ. ಆ್ಯಂಡ್ ಇವಾಗ ಸ್ಕೂಲ್ ಡೇಸ್ ಅಲ್ಲಿ ನೀವೀಗ ಯಾವ ರೀತಿ ಒಂದು ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದಾರೆ, ಯಾರು ಸ್ಟಾರ್ಟಿಂಗ್ ನಾನು ಶುರುಕಲ್ಲಿ ಕರಾಟೆಯಲ್ಲಿ ಸ್ಟಾರ್ಟ್ ಮಾಡಿದೆ. ಕರಾಟೆನಿಂದ ಬೇಸ್. ಅದರಲ್ಲಿ ರವಿ ಸರ್ ಅಂತ ಚೀಫ್ ಇನ್ಸ್ಟ್ರಕ್ಟರ್ ಆಗಿ ಬೋನಿ ಹೋಗ್ಬೇಕು ಶ್ರೀಲಂಕಾ. ಸೊ ಅವರಿಂದ ನಾನು ಕಲಿತದ್ದು 6th ಸ್ಟ್ಯಾಂಡರ್ಡ್, 10th ಬ್ಲ್ಯಾಕ್ ಬೆಲ್ಟ್. ಮತ್ತು ನಾನು ಬಾಕ್ಸಿಂಗ್ ಸ್ಟಾರ್ಟ್ ಮಾಡಿದೆ, ಕಿಕ್ ಬಾಕ್ಸಿಂಗ್ ಸ್ಟಾರ್ಟ್ ಮಾಡಿದೆ. ಮತ್ತು ನಾನು ಸ್ಟಡೀಸ್ ನ್ಯಾಷನಲ್ ಲೆವೆಲ್ ಹೋಗಿದ್ದೆ, ಡಿಸ್ಟ್ರಿಕ್ಟ್ ಲೆವೆಲ್ ತುಂಬ ಅವಾರ್ಡ್ ಸಿಕ್ಕಿತ್ತು. ಮತ್ತೆ ನೆಕ್ಸ್ಟ್ ಒಂದೊಂದೇ ಸ್ಟೆಪ್ ಆಗಿ ಮತ್ತು ಇಂಟರ್ನ್ಯಾಷನಲ್ ಈವೆಂಟ್ ಹೋಗ್ಬೇಕಂತ ಒಂದು ಚಾನ್ಸ್ ಸಿಕ್ಕಿತ್ತು. ಅಂದರೆ ಐ ಆಮ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ತುಂಬ ಹಣ ಖರ್ಚಾಗುತ್ತೆ ಔಟ್ ಆಫ್ ಇಂಡಿಯಾ. ಸೊ ಅದಲ್ಲೇ ನನ್ಸಾಗಿತ್ತು. ಅಂದರೆ ನನ್ನೊಂದು ಆಸೆ ಇತ್ತು, ಇಂಡಿಯಾ ಫ್ಲಾಗ್ ಲಿಫ್ಟ್ ಮಾಡಬೇಕು, ಇಂಡಿಯಾ ಫ್ಲಾಗಲ್ಲಿ ಹೋಗಿ ಹೊಸ ಕಂಡು ಲಿಫ್ಟ್ ಮಾಡಬೇಕು. ಸೊ ಅದು ಡ್ರೀಮ್ ಎಲ್ಲ ಈ ವರ್ಷದಲ್ಲಿ ಎಲ್ಲ ನಿಜ. ಈಗ ಮಾರ್ಷಲ್ ಆರ್ಟ್ಸ್ ಅನ್ನ ನೀವು 6th ಸ್ಟ್ಯಾಂಡರ್ಡ್ ಇಂದ ಕಲ್ತ್ಕೊಂಡಿದ್ದೀರಾ. ಸೊ ಅದೇ ರೀತಿ ನಿಮಗೆ ಮಾರ್ಷಲ್ ಆರ್ಟ್ಸ್ ಜೊತೆ ಬೇರೆ ಏನಾದರೂ ಆಕ್ಟಿವಿಟೀಸ್ ಬೇರೆ ಯಾವುದೆಲ್ಲ ಆಸಕ್ತಿ ಇತ್ತು? ನಾನು ಸ್ವಿಮ್ಮಿಂಗಲ್ಲಿದ್ದೆ, ಓಕೆ, ಯೋಗದಲ್ಲಿದ್ದೆ, ಓಕೆ, ಕೋ-ಕರಿಕ್ಯುಲರ್ ಎಲ್ಲ. ಅಂದರೆ ಐ ಆಮ್ ಹಂಬಲ್ ಮ್ಯಾನ್. ಓಕೆ, ಅಂದರೆ ಎಲ್ಲ ಐ ವಾಂಟ್ ಟು ಲರ್ನ್ ಎವ್ರಿಥಿಂಗ್. ಎಲ್ಲ ಕಲ್ತ್ಕೊಳ್ಬೇಕು. ಸೊ ಎಲ್ಲ ನಮಗೆ ಗೊತ್ತಾಗಬೇಕು ಅಂತ. ಅಂದರೆ ಏನು ಯಾಕಾಗಲ್ಲ. ಸೊ ಯಾರಾದ್ರೂ ನನಗೆ ಆಗಲ್ಲ ಅಂತ ಹೇಳಿದ್ರೆ ನಾನು ಮಾಡ್ತೇನೆ ಹಾಗೆ. ಓಕೆ. ಸೊ ಇವಾಗ ಬೇಸಿಕಲ್ಲಿ ನೀವೀಗ ಮ್ಯಾಂಗ್ಳೂರಲ್ಲಿ ಸಿಗೋದೇ ಇಲ್ಲ. ನಮ್ಮ
ಕುಂಫು ಕಲ್ತ್ಕೊಳ್ಬೇಕು ಅಂತ ಕೆಲವೊಂದು ಆಸಕ್ತಿ ಇಟ್ಕೊಂಡಿರ್ತಾರೆ. ಸೊ ನೀವು ಮ್ಯಾಂಗ್ಳೂರು, ಮೂಲತಃ ಇವರು ಮ್ಯಾಂಗ್ಳೂರ್ನವ್ರೆ. ಸೊ ಸಾಧಾರಣ ಜಾಸ್ತಿಯಾಗಿ ಈ ಒಂದು ಕಾಂಪಿಟೇಷನ್, ಅದೇ ರೀತಿ ಅವರ ಕೆಲಸದ ಒಂದು ಒತ್ತಡದ ಮೇಲೆ ಅವರು ಜಾಸ್ತಿಯಾಗಿ ದುಬೈನಲ್ಲೇ ಇರ್ತಾರೆ. ಸೊ ಇವಾಗ ನೀವು ಮೂಲತಃ ಮ್ಯಾಂಗ್ಳೂರ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮ್ಯಾಂಗ್ಳೂರ್ ಅಂದರೆ ಇಟ್ಸ್ ಲೈಕ್ ಅ ಹೆವನ್. ಓಕೆ, ದುಬೈಗೆ ಪ್ಯಾರಡೈಸ್ ಹೇಳ್ತಾರೆ. ನಾವು Okay. ಮ್ಯಾಂಗ್ಳೂರ್ ಇಸ್ ಲೈಕ್ ಅ ಹೆವನ್ ಫಾರ್ ಅಸ್. ಓಕೆ. ನಾನು 4 ತಿಂಗಳು ಬರ್ತಿರ್ತೇನೆ ನಾನು ಇಲ್ಲಿ. Performance ಬರ್ತೀನಿ. ವೆನೆವರ್ ಐ ಮಂಗಳೂರು ನೋಡ್ಬೇಕಂತ ಬರಬೇಕು. ಇವಾಗ ನೀವು ಕುಂಫುಗೆ ಒಂದು ಎಂಟ್ರಿ ಆಗ್ತೀರಾ. ಎಂಟ್ರಿ ಆದರೆ ಕೆಲವರೆಲ್ಲ ಮನೆಯಲ್ಲಿ ಈ ರೀತಿ ಇರುತ್ತೆ. ಸೊ ಅದು ಬೇಡ, ಕಷ್ಟ, ಸೊ ಅದರಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗ್ಬೋದು, ಸೊ ಈ ರೀತಿ ಆಗುತ್ತೆ. ಸೊ ಫ್ಯಾಮಿಲಿಯಿಂದ ಸ್ವಲ್ಪ ಪ್ರಾಬ್ಲಮ್ಸ್, ಬೇಡ ಈ ರೀತಿ ಮಾಡೋದು ಬೇಡ, ಸೊ ಬೇರೆ ಏನಾದರೂ ಮಾಡೋದು, ಸೊ ಈ ರೀತಿ ಏನಾದರೂ ಏನಾಗಿದೆ ಅಂದರೆ 10th ಇರುವಾಗ ನನಗೆ ನ್ಯಾಷನಲ್ ವಿನ್ ಆಗಿದ್ದೆ. ರಷ್ಯಾ ಮಾಸ್ಕೋಗೆ ನಾನು ಚಾನ್ಸ್ ಹೋಗಿತ್ತು. ಸೊ ಅವಾಗ ಹಣದ ಅಭಾವ ಇತ್ತು, ಆದರೂ ನಮಗೆ ಸ್ಪಾನ್ಸರ್ ಸಿಕ್ಕಿತ್ತು. ಅಂದರೆ ನಮ್ಮ ಮನೆಯವ್ರು ಬಿಟ್ಟಿರಲಿಲ್ಲ, ಯಾಕಂದರೆ ವಿ ಶುಡ್ ಗಿವ್ ಅ ಸೈನ್ ಲೈಕ್ ಇಫ್ ಯು ಹ್ಯಾವ್ ಎನಿಥಿಂಗ್ ಇನ್ ಫೈಟ್ ನಾವೇ ಸೊ ಅದು ಮನೆಯವರಿಗೆ ಇತ್ತು. ಸೊ ಅದು ಅಲ್ಲಿಂದ ಕಟ್ ಆಗಿತ್ತು. ಸೊ ನಾನು ಟೆಕ್ನಿಕಲ್ ಪ್ರೊಫೆಷನ್ ಆಗಿತ್ತು. ಸೊ ಅದರ ಮಿಡಲಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ಈಗ ಒಂದು ಆಫ್ಟರ್ 2 years ಬ್ಯಾಕಿಂದ ಮೋರ್ ಪ್ರಾಕ್ಟೀಸ್ ಮಾಡಿದೆ. ಇಂಟರ್ನ್ಯಾಷನಲ್ ಟ್ರೈನಿಂಗ್. ಸೊ ಇವಾಗ ನೀವು ಹೆಜ್ಜೆ ಹಾಕಿದ್ರಿ. ಸೊ ಏನಪ್ಪ ಇದು ಕುಂಫು ಮಾರ್ಷಲ್ ಆರ್ಟ್ಸಿಗೆ ಒಂದು 6 ಏಜಿಂದ ನೀವು ಹೆಜ್ಜೆ ಹಾಕಿದ್ರಿ. ಸೊ ಆವಾಗಲೇ ನಿಮ್ಮ ಪೇರೆಂಟ್ಸ್, ಮನೆಯವರು ಏನಾದ್ರು ಸಪೋರ್ಟ್ ಮಾಡಿದ್ರು? ಆವಾಗಲಿಂದ ಇಲ್ಲ, ಅವರು ಸಪೋರ್ಟ್ ಮಾಡಿದ್ದಾರೆ. ಯಾವತ್ತು ನಾವು ಮಿಡಲ್ ಕ್ಲಾಸಲ್ಲಿ ಬಂದರೂ ನಮಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಎಲ್ಲ ಕಲೀರಿ, ನಮಗೇನು ಕಲೀಲಿಕ್ಕೆ ಆಗಲಿಲ್ಲ ಅದನ್ನೆಲ್ಲ ಕಲಿಸಿದ್ದಾರೆ. ಕಲೀರಿ, ಏನು ಹಿಸ್ಟರಿಗೂ ಕಲಿಸಿದ್ದಾರೆ, ಎಲ್ಲ ಕಲಿಸಿದ್ದಾರೆ. ಸೊ ಅದು ಅಂದರೆ ನಮಗೆ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತದ ಎಲ್ಲ ಮನೆಯವರಲ್ಲಿ ಹೆದರಿಕೆ ಇರುತ್ತೆ. ಸೊ ಅದವರನ್ನು ತಡೀತಿತ್ತು, ಹೋಗಬೇಡ ಇದಕ್ಕೆ ನೀವು ಟೀಚ್ ಮಾಡು ಅಂತ. ನಾನು ಟೀಚ್ ಮಾಡ್ತೇನೆ ಮಾರ್ಷಲ್ಸ್, ಇಲ್ಲಿಯೂ ಮಂಗಳೂರಲ್ಲಿ ಟೀಚ್ ಮಾಡ್ತಿದ್ದೆ, ದುಬೈಯಲ್ಲಿ 2-3 ಕ್ಲಬ್ಬಲ್ಲಿ ಟೀಚ್ ಮಾಡ್ತಿದ್ದೆ. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ನಿಮ್ಮದು 6ನೇ ವರ್ಷದಲ್ಲಿ ಸೊ ಇದನ್ನು ಕಲಿತಾ ಇದ್ರಿ, ಸ್ಟಡೀಸು ಕೂಡ ಆಗ್ತಾ ಇದೆ. ಸೊ ಇದಕ್ಕೆ ಏನಾದ್ರು ಒಂದು ತೊಂದರೆಗಳಾಗುವಂಥದ್ದು, ಇದು ಎಷ್ಟೊತ್ತಿಗೆ ಮಾಡ್ತಾ ಇದ್ರಿ ಈ ಒಂದು ಪ್ರಾಕ್ಟೀಸ್? ನಾನು ಅಲ್ಲಿ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ. ಅಲ್ಲಿ ಬೆಳಗ್ಗೆ ಒಂದು ಎಷ್ಟೊತ್ತಿಗೆ? ಒಂದು 6 to 7. ಮತ್ತು ವೀಕೆಂಡ್ಸ್ ಅಂತೂ ಜಾಸ್ತಿ ವೆಪನ್ ಫೈಟ್ ಲಾಂಚ್ ಆಯಿತು, ಲೈವ್ ಪ್ರಾಕ್ಟೀಸ್ ಮಾಡ್ತೀನಿ. ಮತ್ತು ಇಲ್ಲೂ ನಮಗೆ ಊರಲ್ಲೂ ತುಂಬ ಫ್ರೆಂಡ್ಸ್ ಇದೆ, ಹೊರಟು ಓಕೆ. ಫಾರ್ ಎಕ್ಸಾಂಪಲ್ ಕಾರ್ತಿಕ ಸೆಟ್ಟಿನವರು ಒಟ್ಟಾರೆಯಾಗಿ ಒಂದು ಸಪೋರ್ಟ್ ಇತ್ತು ನಿಮಗೆ, ಎಲ್ಲ ರೀತಿ ಸಪೋರ್ಟ್ ಇತ್ತು. ಅಂಡ್ ಎಜುಕೇಶನ್ ಕೂಡ ಮಾಡ್ತಾ ಇದ್ರಿ, ಮಾರ್ಷಲ್ ಆರ್ಟ್ಸ್ ಕೂಡ ಮಾಡ್ತಾ ಇದ್ರಿ. ಸೊ ನಿಮ್ದು ಸ್ಟಾರ್ಟಿಂಗ್ ಇವಾಗ ನಿಮಗೊಂದು ಇದ್ರದೊಂದು ಬೇಸಿಕ್, ಇದು ಮಾಡಲೇಬೇಕು ನಿಮಗೆ, ಈ ಒಂದು ಮಾರ್ಷಲ್ ಆರ್ಟ್ ನಾನು ಮಾಡಲೇಬೇಕು ಅಂತ. ಸೊ ಪಾಯಿಂಟ್ ಅದರದೊಂದು ನಿಮಗೆ. ಇವಾಗ ಕೆಲವರು ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ಟಾರ್ಟ್ ಮಾಡಿದ ನಂತರ ಸೊ ಇದು ಆಗೋದಿಲ್ಲ, ಆಗಬರಲ್ಲ, ಸೊ ಬೇಡ, ಸೊ ಆ ರೀತಿ ಒಂದು ಕೆಲವೊಂದು ಫೀಲಿಂಗ್ಸ್ಗಳು ಕೆಲವರಿಗೆ ಬರುತ್ತೆ. ಸೊ ನಿಮಗೊಂದು ಇದು ಮಾಡಲೇಬೇಕು ಅನ್ನೋದು, ಇದಕ್ಕೆ ಎಂಟ್ರ್ ಆದ ನಂತರ ಸೊ ಮಾರ್ಷಲ್ ಆರ್ಟ್ಸ್ ಮಾಡಲೇಬೇಕು, ನಾವು ಇದನ್ನು ಕಲಿಲೇಬೇಕು, ಮುಂದಕ್ಕೆ ಬರಲೇಬೇಕು, ಆ ರೀತಿ ಒಂದು ಆದಂಥದ್ದು ಆ ಒಂದು ಸನ್ನಿವೇಶ. ಸೊ ಇದರೊಂದು ಪಾಯಿಂಟ್, ಮೈನ್ ಪಾಯಿಂಟ್ ಅಂದರೆ ಅದೇ ಮಾಸ್ಕೋ ಸೊ ಬಿಟ್ಟಿರಲಿಲ್ಲ, ಅವಾಗ ತುಂಬ ಪ್ರಾಬ್ಲಮ್ ಆಗಿತ್ತು. ಸೊ ಅಲ್ಲಿಂದ ನಾನು ಒಂಚೂರು ಒಂದು 4 to 5 years ಗ್ಯಾಪ್ ಕೊಟ್ಟಿದ್ದೀನಿ, ಎಜುಕೇಷನ್ಗೆ ಜಾಸ್ತಿ ಕೊಟ್ಟಿದ್ದೆ. ಸೊ ಒನ್ಸ್ ನನಗೆ ಜಾಬ್ ಆಯಿತು, ಮತ್ತೆ ನಾನು ರೀಗೇನ್ ಮಾಡಿದೆ, ಎಲ್ಲ ಪುನಃ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ, ಬಾಕ್ಸಿಂಗ್ ಎಲ್ಲ ಅದೇ ಒಂದು ಈವೆಂಟ್. ನಿಮ್ಮ ಕ್ಯಾರಿಯರಲ್ಲಿ ಇಂಟರ್ನ್ಯಾಷನಲ್ ಹೋಗೋಕ್ಕೆ ಅಂದರೆ ಮೇಯ್ನ್ ನನಗೆ ಇಂಡಿಯಾ ಫ್ಲಾಗ್. ಸೊ ಅಲ್ಲಿ ನನ್ನೊಂದು ಕನಸು ಮುರಿದು ಬಿದ್ದಿದೆ. ಸೊ ನಾನು ಥಿಂಕ್ ಮಾಡಿದ್ದೆ, ನಾನು ಹೇಳಿದ್ದೆ ಒಂದು ದಿನ ಗಿಫ್ಟ್ ಮಾಡ್ತೀನಿ. ಓಕೆ. ಸೊ ಹಾಗಾಗಿ ನಿಮ್ದಲ್ಲಿ ಡಿಸೈಡ್ ಮಾಡಿಬಿಟ್ರಿ, ಸೊ ನಾನು ಹೋಗ್ತೀನಿ ಅಂತ ಹೇಳಿ ಮುಂದಕ್ಕೆ. ಸೊ ಹಾಗಾಗಿ ಮುಂದಕ್ಕೆ ಬಂದ್ರಿ. ಅದೇ ದುಬೈ ಬಂದ ಕಾರಣನೇ ಅದೇ, ಅಂದರೆ ನನಗೆ ದುಬೈ ಹೋದರೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ, ಇಂಟರ್ನ್ಯಾಷನಲ್ ಸಪೋರ್ಟ್ ಸಿಗುತ್ತೆ, ಟ್ರೈನಿಂಗು ಸಿಗುತ್ತೆ. ಸೊ ಅಲ್ಲಿಂದ ಎಲ್ಲೂ ಹೋಗ್ಬೋದು. ಓಕೆ. ಸೊ ಇನ್ನು ನಿಮ್ದು ಮೆಕ್ಯಾನಿಕಲ್ ಇದ್ರ ಬಗ್ಗೆ ಸೊ ಹೇಳಲೇಬೇಕು ಅಂದೆಲ್ಲ ಮಲ್ಟಿ ಟ್ಯಾಲೆಂಟೆಡ್. ಸೊ ನಮ್ಮ ಜೊತೆಗಿದ್ದಾರೆ, ಎಲ್ಲವನ್ನು ಕೂಡ ಕವರ್ ಮಾಡ್ಕೊಂಡಿದ್ದಾರೆ. ಸೊ ಏನು ಕುಂಫು ಆಗಿರ್ಬೋದು, ಅಂಡ್ ಅದೇ ರೀತಿ ಮಾರ್ಷಲ್ ಆರ್ಟ್ಸ್ ಎಲ್ಲ, ಸೊ ಯೋಗ ಬೇರೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಅಂಡ್ ಅದೇ ರೀತಿ ಇವಾಗ ಅದರದೊಂದು ಮೆಕ್ಯಾನಿಕಲ್ ಡಿಸೈನಿಂಗ್, ಸೊ ಇದರದೊಂದು ಕೂಡ ಕಲ್ತಿದ್ದಾರೆ. ಸೊ ಇದರ ಜಾಬಲ್ಲೂ ಕೂಡ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಎಲ್ಲ ವೀಕ್ಷಕರಿಗೆ ನಾನು ಕೋರಿಕೆ ಏನು ಮಾಡೋದಂದರೆ, ನಾನಿವತ್ತು ಏನು ಮೆಕ್ಯಾನಿಕಲಲ್ಲಿ ತುಂಬ ರಿಸರ್ಚ್ ಮಾಡಿದ್ದೀನಿ. 2012
ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ನಾನು ಹೋಗಿದ್ದೆ ಸಾಲಿಡ್ ಮಾಡಲಿಂಗ್ ಕಾಂಪಿಟೇಷನ್ ಅಲ್ಲಿ ವಾಸವಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೈದರಾಬಾದ್. ಅಲ್ಲಿ ನನಗೆ ಸೆಕೆಂಡ್ ಸಿಕ್ತು. ನಾನು ರಿಸರ್ಚ್ ಮಾಡಿದ್ದೆ, ಅಂದರೆ ಡಿಸೈನ್ ಮಾಡಿದ್ದೆ. 3D ಮಾಡಲಿಂಗ್ ಅಂದರೆ ನಾವು ಕೆಟಿಯಾದಲ್ಲಿ, ಕೆಟಿ ಅಂದರೆ ಇಟ್ಸ್ ಏರೋಸ್ಪೇಸ್ ಡಿಸೈನಿಂಗ್ ಸಾಫ್ಟ್ವೇರ್, ಅದರಲ್ಲಿ ನಾನು ಡಿಸೈನ್ ಮಾಡಿದ್ದೆ. ಸೊ ಅದು ಎಲ್ಲ ನಾನು ಏನೀಗ ಅಚೀವ್ಮೆಂಟ್ ಮಾಡಿದೆ ನಮ್ಮದು ಪ್ರೊಫೆಷನಲ್ ಲೈಫಲ್ಲಿ ಓನ್ಲಿ ಬಿಕಾಸ್ ಆಫ್ ಮಾರ್ಷಲ್ ಆರ್ಟ್ಸ್ ಅಂತ. ಮಾರ್ಷಲ್ ಆರ್ಟ್ಸಿಂದ ನನಗೆ ಫೋಕಸ್, ನಾನು ತುಂಬ ಚಿಕ್ಕವರು ತುಂಬ ಕಲಿಲಿಕ್ಕೆ ತುಂಬ ಬ್ಯಾಕ್ ಇದೆ. ಸೊ ಆಫ್ಟರ್ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ತುಂಬ ಬ್ಯಾಕ್ ಇದೆ. ಸೊ ಇಟ್ ಮೇಡ್ ಮೀ ಟು ಮಾರ್ಷಲ್ ಆರ್ಟ್ಸ್ ನನಗೆ ಕೊಟ್ಟಿದ್ದೇನೆಂದರೆ ನೆವರ್ ಗಿವ್ ಅಪ್, ಸ್ಟ್ರಾಂಗ್ ಮೆಂಟಾಲಿಟಿ, ನೆವರ್ ಗಿವ್ ಅಪ್ ಎಟ್ ಎನಿ ಕಾಸ್ಟ್, ನೆವರ್ ಗಿವ್ ಅಪ್. ಮೈಂಡ್ ಒಂದು ಸೆಟ್ ಮಾಡಿ, ಮೈಂಡ್ ಮತ್ತು ಇಟ್ ಮೇಡ್ ಮಿ ಸ್ಟ್ರಾಂಗ್, ಕಾನ್ಫಿಡೆಂಟ್, ಎಲ್ಲ ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ತೀವಿ. ಸೊ ಯು ವಾಂಟ್, ಇಫ್ ಎನಿಬಡಿ ಸೇ ಇಟ್ಸ್ ಇಂಪಾಸಿಬಲ್, I can make it possible. It made me possible. Because inside me, that martial art made me possible. Whatever in my life. And the martial art is not about fighting. It's a different. That's the training of mind, body and spirit. ಅಂದಾಗೆ ಸೊ ನಿಮ್ಮನ್ನು ಫುಲ್ ಮೈಂಡ್ ಅನ್ನು ಸೆಟ್ ಮಾಡುತ್ತೆ ಅದು. ಫುಲ್ಲಿ ಕಾನ್ಫಿಡೆನ್ಸ್ ತಂದು ಬಿಡುತ್ತೆ. ಸೊ ಏನ್ ಬೇಕಿರೋ ಮಾಡ್ಲಿಕ್ಕೆ ಒಂದು ಮುಂದಕ್ಕೆ ಹೋಗಿ ನೆವರ್ ಗಿವ್ ಅಪ್, ಬಿಟ್ಕೊಡುವಂತ ಒಂದು ಚಾನ್ಸೇ ಇಲ್ಲ. ಸೊ ಯಾವುದೇ ವಿಷಯದಲ್ಲೂ ಕೂಡ, ಸೊ ಕಲಿಯೋ ವಿಷಯದಲ್ಲಾಗ್ಲಿ, ಕೆಲಸದ ವಿಷಯದಲ್ಲಾಗ್ಲಿ, ಸೊ ಯಾವುದೇ ಒಂದು ಡಿಸಿಷನ್ ಅಲ್ಲೂ ಕೂಡ ನೆವರ್ ಗಿವ್ ಅಪ್ ಅಂತ ಒಂದು ಮೈಂಡ್ ಸೆಟ್ ಮಾಡಿಬಿಡುತ್ತೆ. ಸೊ ಮಾರ್ಷಲ್ ಆರ್ಟ್ಸ್ ಅಲ್ಲಿ. ಸೊ ಓಕೆ, ಇನ್ನು ನಾನು ಕೆಲವೊಂದು ನಿಮ್ದೊಂದು ಫೋಟೋಸ್ಗಳನ್ನೆಲ್ಲ ಚೆಕ್ ಮಾಡಿದೆ ನಾನು ಫೇಸ್ಬುಕ್ ಅಲ್ಲಿ. ಸೊ ಏನ್ ಮಾಡೋದು, ಮಾರ್ಷಲ್ ಆರ್ಟ್ಸ್ ಎಲ್ಲ ನೋಡ್ಬೇಕು ಏನೆಲ್ಲ ಕಲೆಗಳಿದೆ ಅಂತ. ಸೊ ಹಾಗೆ ಚೆಕ್ ಮಾಡ್ಬೇಕಾದ್ರೆ ಸೊ ಬ್ರೂಸ್ ಲೀದು ಕೆಲವೊಂದು ಫೋಟೋಸ್ಗಳು ನನಗೆ ಸಿಕ್ಕಿದೆ. ಸೊ ಈ ಬ್ರೂಸ್ ಲೀ ಅನ್ನೋದು ಏನ್ ನಿಮ್ದು ರೋಲ್ ಮಾಡಲ್, ಎಲ್ಲರೂ ಕೂಡ ರೋಲ್ ಮಾಡಲ್ ಇರ್ತಾರೆ. ಸೊ ಬ್ರೂಸ್ ಲೀ ಇದು ಏನಿದು ಅಂದ್ರೆ ನೀವು ತುಂಬಾ ಇಷ್ಟಪಡುವ ವ್ಯಕ್ತಿನ? ಬ್ರೂಸ್ ಲೀ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಮಾರ್ಷಲ್ ಆರ್ಟ್ಸ್ ಅಂದ್ರೆ ಎಲ್ಲರಿಗೆ ನೆನಪಡೋದೇ ಬ್ರೂಸ್ ಲೀ. ಸೊ ಇನ್ನೊಂದು ಹೇಳ್ತೀನಿ, ಬ್ರೂಸ್ ಲೀ ಅಂತ ಹೇಳೋದಕ್ಕಿಂತ ನಾವು ಸಿಜೋ ಬ್ರೂಸ್ ಲೀ ಅಂತ ಹೇಳ್ಬೋದು. ಸಿಜೋ ಬ್ರೂಸ್ ಲೀ ಅಂದ್ರೆ ಈಗ ನನಗೆ ಶಿಫು ಅಂತ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ನನಗೆ ಗ್ರ್ಯಾಂಡ್ ಮಾಸ್ಟರ್ ಇಟ್ಸಲ್ ಇಲ್ಮಾಸ್, ಅವರು ಟರ್ಕಿ ಅವರು. ಈ ಟ್ರೈನ್ ಫ್ರಮ್ ಬ್ರೂಸ್ ಲೀ. ಓಕೆ. ಸೊ ಬ್ರೂಸ್ ಲೀ ಇಂದ ಟ್ರೈನಿಂಗ್ ತಗೊಂಡವರು. ಸೊ ಅವ್ರ ಜೊತೆಯಿಂದ ನಾನು ಟ್ರೈನಿಂಗ್ ತಗೊಂಡು ನನಗೆ ಸರ್ಟಿಫಿಕೇಶನ್ ಆಗಿದೆ ಜಿತ್ಕೊಂಡು. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಬ್ರೂಸ್ ಲೀ ಅವರು ಕರಾಟೆ ಕಲ್ತರು, ವಿಂಗ್ ಕಲ್ತರು, ತೈಚೈ ಕಲ್ತರು, ಎಲ್ಲ ಫಾರ್ಮ್ಸ್ ಕಲ್ತು, ಎಲ್ಲ ಫಾರ್ಮ್ಸ್ ಅಲ್ಲಿ ಲುಕ್ಸ್ ಫೈಂಡ್ ಮಾಡಿದ್ರು. ಎಲ್ಲ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಎಲ್ಲ ಬರುತ್ತೆ, ಎಲ್ಲ ಬೇರೆ ಬೇರೆ ಫಾರ್ಮ್ಸ್, ಪುನಃ ಕರಾಟೆಯಲ್ಲೂ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಬಿಡುತ್ತೆ ಅಂತ ತುಂಬ ಇದೆ. ಸೊ ಎಲ್ಲ ಇದರಲ್ಲಿ ಅವರು ಈಸ್ ಹಂಬಲ್ ಮ್ಯಾನ್, ಎಲ್ಲ ಫಾರ್ಮ್ಸ್ ಎಲ್ಲ ಕಲ್ತು ಏನು ಮಾಡಿದ್ರು, ಈ ಫೌಂಡ್ ಸಿಸ್ಟಮ್ 1960 ಅವ್ರು ಹೇಳ್ತಾರೆ, ಡೋಂಟ್ ಬಿ ಲೈಕ್ ವಾಟರ್, ಬಿ ಲೈಕ್ ವಾಟರ್. ನೀರಾಗಿರೋ, ಹರಿಯುವ ನೀರಾಗಿ, ನಿಂತ ನೀರು ಕೊಳೆಯುತ್ತೆ, ನಿಂತ ನೀರು ಹೋಗ್ತಾ ಇರ್ಬೇಕು. ಅದೇ ನಿಂತ ನೀರು ಕೊಳೆಯುತ್ತೆ, ಆದ್ರೆ ಹರಿಯುವ ನೀರು ಯಾವತ್ತು ಹಾಳಾಗೋದಿಲ್ಲ, ಹೋಗ್ತಾ ಇರ್ಬೇಕು ಅಂತ. ಸೊ ಅವ್ರೇನ್ ಮಾಡಿದ್ರು, ಅದನ್ನೆಲ್ಲ ಕಲ್ತು ಒಂದು ಸಿಸ್ಟಮ್ ಫೈಂಡ್ ಮಾಡಿದ್ರು. ಆ ಸಿಸ್ಟಮ್ JKD ಅಂತ. ಓಕೆ. ಅದಕ್ಕೆ ಚೈನೀಸ್ ಬೋರ್ಡಲ್ಲಿ ಗುಂಫು ಅಂತ ಹೇಳ್ತಾರೆ, ನಾನ್ ಕ್ಲಾಸಿಕಲ್ ಕುಂಫು ಅಂತ ಹೇಳ್ತಾರೆ, ಗುಂಫು ಜಾನ್ ಕುಂಫು ಅಂತ ಹೇಳ್ತಾರೆ. ಸೊ ಜಿತ್ಕೊಂಡು ಈ ಫಾರ್ಮ್ ಅನ್ನು ಫೈಂಡ್ ಮಾಡಿದ್ರು. ಈ ಫೈಂಡ್ ಇದರಲ್ಲಿ ಎಲ್ಲ ಡಿಫ್ರೆಂಟ್ ಮಾರ್ಷಲ್ ಆರ್ಟ್ಸ್. ಫಾರ್ ಎಕ್ಸಾಂಪಲ್ ಬಾಕ್ಸಿಂಗಲ್ಲಿ, ಕರಾಟೆಯಲ್ಲಿ ಹೀಗೆ ಪಂಚ್ ಮಾಡ್ತಾರೆ, ಆದರೆ ಜಿತ್ಕೊಂಡೋದ್ರಲ್ಲಿ ನಾವು ವರ್ಟಿಕಲ್ ಪಂಚ್ ಮಾಡ್ತೀವಿ. ನಿಮಗೆ ನೋಡ್ಬೋದು ಅವ್ರದ್ದು 1/2 ಇಂಚ್ 1 ಇಂಚ್, ಅಂದರೆ ಇಲ್ಲಿಂದ ಪವರ್ ಬರೋದಲ್ಲ, ಎಲ್ಲಿದೆ ಹ್ಯಾಂಡ್ ಅಲ್ಲಿಂದ ಪವರ್ ಬರುತ್ತೆ. ಸೊ ಎಲ್ಲ ಅಂದರೆ ಡೈರೆಕ್ಟ್, ಡಿಲೇ ಇಲ್ಲ, ಜಿತ್ಕೊಂಡು ಇಟ್ಸ್ ಅ ಡೈರೆಕ್ಟ್ ಅಟ್ಯಾಕ್. ಸೊ ಅವರು ಫೈಂಡ್ ಮಾಡಿದ ವೆರಿ ಇಟ್ಸ್ ಕಾಲ್ಡ್ ಹೈಬ್ರಿಡ್ ಮಾರ್ಷಲ್ ಆರ್ಟ್ಸ್. ಆ್ಯಂಡ್ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ, ದ ಆರ್ಟ್ ಆಫ್ ಇಂಟರ್ಸೆಪ್ಟಿಂಗ್ ಫಿಸ್ಟ್, ಆರ್ಟ್ ಆಫ್ ಇಂಟರ್ಸೆಪ್ಟಿಂಗ್. ಇದರಲ್ಲೂ ಎಲ್ಲ ಲೆಗ್ ಮೂಮೆಂಟ್ಸ್ ಆಗಲಿ, ಹ್ಯಾಂಡ್ ಮೂಮೆಂಟ್ಸ್ ಆಗಲಿ ಟೋಟಲ್ ಡಿಫ್ರೆಂಟ್. ಮತ್ತು ಜಿತ್ಕೊಂಡೋದಲ್ಲಿ ಫಸ್ಟ್ ಕಿಕಿಂಗ್ ಇಸ್ ಡಿಫ್ರೆಂಟ್, ಪಂಚಿಂಗ್ ಇಸ್ ಡಿಫ್ರೆಂಟ್, ಟ್ರ್ಯಾಪಿಂಗ್ ಇಸ್ ಡಿಫ್ರೆಂಟ್, ಗ್ರಾಪ್ಲಿಂಗ್ ಇಸ್ ಡಿಫ್ರೆಂಟ್, ಮತ್ತು ಚೋಕ್. ಸೊ ಇದೆಲ್ಲ ಬರುತ್ತೆ. ಫುಲ್ ಕಾಂಬ್ಯಾಕ್ಟ್ ಅಲ್ಲಿ ಗ್ರಾಪ್ಲಿಂಗ್, ಚೋಕ್ ಎಲ್ಲ ಮಾಡ್ತಾರೆ. ಲೈಟ್ ಕಾಂಬ್ಯಾಕ್ಟ್ ಫೈಟ್ ಅಲ್ಲಿ ಓನ್ಲಿ ಪಂಚಿಂಗ್ ಅಂಡ್ ಕಿಕಿಂಗ್. ಸೊ ದಿಸ್ ಈಸ್ ಅ ಕಾಂಬಿನೇಷನ್ ಆಫ್ ಆಲ್ ದ ಫಾರ್ಮ್. ಅಂಡ್ ಈಗ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಫಾದರ್ ಆಫ್ MMA, ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್. ಸೊ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ ನೋಡ್ಬೋದು ನಿಮಗೆ ಅವರು ಈಸ್ ಫಾಲೋಯಿಂಗ್ ಬ್ರೂಸ್ ಲೀ. ಓಕೆ, ಬ್ರೂಸ್ ಲೀದು ಕೆಲವೊಂದು ವಿಡಿಯೋಸ್ಗಳು ಕೂಡ ನಮ್ದು ಪ್ಲೇ ಆಗ್ತಾ ಇದೆ, ನಮ್ದು ವಿಡಿಯೋಸ್ಗಳಲ್ಲಿ ನೋಡ್ತಾ ಇರ್ಬೋದು ಈಗ ವೀಕ್ಷಕರು. ಸೊ ಕೆಲವೊಂದು ವಿಡಿಯೋಸ್ಗಳು ಅವರ ಒಂದು ಫೈಟ್ ಇದು ಒಂದು ನೀವು ಹೇಳಿರೋ ಪ್ರಕಾರ 1/2 ಇಂಚ್ ಆಗಿರ್ಬೋದು, ಅಂದ್ರೆ ಅವರು ಗ್ರೌಂಡ್ ಇಂದ ಪವರ್ ಅಂತ ಪವರ್. ಸೊ ಎಲ್ಲಿಂದ, ಕಾಲಿಂದ, ನೆಲದ ಅರ್ಥದಿಂದ ಬರುವಂತ ಪವರ್. ಓಕೆ, ಅದೇ ಹೇಳಿದಲ್ಲ, ಇಟ್ಸ್ ಕಂಟ್ರೋಲ್ ಯುವರ್ 5 ಎಲಿಮೆಂಟ್ಸ್ ಅಂಡ್ ಮೈಂಡ್, ಬಾಡಿ ಅಂಡ್ ಸ್ಪಿರಿಟ್. ಯು ಕ್ಯಾನ್ ಡೂ ಇಟ್. ಇಟ್ಸ್ ನಾಟ್ ಅ ಮ್ಯಾಜಿಕ್, ಇಟ್ಸ್ ಅ ಸೈನ್ಸ್. ವಿ ಆರ್ ನಾಟ್ ಡೂಯಿಂಗ್ ಮ್ಯಾಜಿಕ್ ಇನ್ ಮಾರ್ಷಲ್ ಆರ್ಟ್ಸ್, ಫ್ಲೈಯಿಂಗ್ or something. It's all about physics. Okay.
ಯಾಕಂದರೆ ಇವನ್ ಐ ಆಮ್ ಇನ್ ಟೆಕ್ನಿಕಲ್ ಸ್ಟೂಡೆಂಟ್ಸ್. ಐ ಡನ್ ರಿಸರ್ಚ್ ಇನ್ ಬೋತ್ ಅದರಲ್ಲೂ ಇದರಲ್ಲೂ ಮಾಡಿದ್ದೀನಿ. ಓಕೆ, ಇನ್ನಷ್ಟು ಮಾತಾಡೋಣ. ಇವಾಗ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟದಾದೊಂದು ವಿರಾಮ. ಸೂರ್ಯೋದಯದ ಸಮಯದಲ್ಲಿ ಮನಸ್ಸು ಬಯಸುವುದು ಟೀ ಕುಡಿಬೇಕು ಅಂತ. ಇನ್ನು ಈ ಟೀಯಿಂದ ನಮ್ಮ ನಿತ್ಯದ ಜೀವನ ಶುರುವಾಗುತ್ತೆ. ಸೊ ದಿನನಿತ್ಯ ಟೆನ್ಷನ್ ಫ್ರೀ ಆಗಿ ತಾಜಾತನದಿಂದ ಇರಬೇಕು ಅಂತ ಬಯಸುತ್ತಾರೆ. ಇನ್ನು ಒಂದೇ ಒಂದು ಟೀಯಲ್ಲಿ ಇದೆಲ್ಲ ಸಿಗುತ್ತೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹೌದು, ದಿನನಿತ್ಯ ತಾಜಾತನದಿಂದ ಕೂಡಿರಲು ಹಾಗೆ ನಿಮ್ಮನ್ನು ಕಾಂತಿಯುತವಾಗಿ ಕಾಣುವಂತೆ ಮಾಡುವ ಟೀ ಅಂದ್ರೆ ಲೈಫ್ ಆನ್ ಗ್ರೀನ್ ಲೇಬಲ್ ಟೀ. ತಡೆ ಯಾಕೆ, ಹಿಂದೆ ಖರೀದಿಸಿ ಲೈಫ್ ಆನ್ ಗ್ರೀನ್ ಲೇಬಲ್. ರಿಯನ್ಸ್ ಟ್ರೇಡಿಂಗ್, ಅತಾಯ ಕಾಂಪ್ಲೆಕ್ಸ್, ಫರಂಗಿಪೇಟೆ, ಬಂಟ್ವಾಳ. ಕಾಲ್ 88. ಮಂಗಳೂರಿನ ಹೃದಯ ಭಾಗ, ಆದರೆ ಸದ್ದುಗಂಟಲವಿಲ್ಲದ ಪ್ರಶಾಂತತೆ. 22 ಲಕ್ಷಕ್ಕೆ ಅತ್ಯಾಕರ್ಷಕ ಸುಸಜ್ಜಿತವಾದ ಮನೆ ನಗರದ ಕಾರ್ ಸ್ಟ್ರೀಟ್ನಲ್ಲಿ. ಇದು ಕನಸಲ್ಲ, ಈ ಕನಸನ್ನ ನನಸಾಗಿಸಿದೆ ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ರವರ ಆಪಲ್ ಮಥುರಾ. ಮಂಗಳೂರಿನ ಕಾರ್ ಸ್ಟ್ರೀಟ್ ನ ದಿವ್ಯ ರಮಣೀಯ ತಾಣದಲ್ಲಿ ಮಥುರಾ ನಗರಿಯನ್ನೇ ಹೋಲುವ ಪರಿಸರದಲ್ಲಿ ನಿರ್ಮಾಣವಾದ ಆಪಲ್ ಮಥುರಾದ ವಾಣಿಜ್ಯ ಮಳಿಗೆಗಳು ಈಗಾಗಲೇ ಮಾರಾಟವಾಗಿದ್ದು ಎಲ್ಲ ಗ್ರಾಹಕರಿಗೆ ವಂದನೆಗಳು. 22 ಲಕ್ಷಕ್ಕೆ ಆರಂಭವಾಗುವ ಕೆಲವು ಮನೆಗಳು ಇದೀಗ ಲಭ್ಯವಾಗಿದ್ದು ತಡಬೇಕೆ ಬಿಂದುಗಡೆ. ಕೂಡಲೇ ನಿಮ್ಮ ಕನಸಿನ ಮನೆಯನ್ನ ಕೊಂಡುಕೊಳ್ಳಿ ಆಪಲ್ ಮಥುರಾದಲ್ಲಿ. बंधन में कुछ बात है, इस खूबसूरत सफर में एक कदम मेरा एक तुम्हारा. इस अनमोल रिश्ते के लिए उम्र भर के प्यार का आशीर्वाद. प्रेजेंटिंग एवारा प्लैटिनम ब्लेसिंग्स. डोरी में एक धागा मेरा एक तुम्हारा. प्यार का आशीर्वाद, प्लैटिनम एवारा. ವಿಜಯೀ ಭವ ವಿಕಿತ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ನಮ್ಮ ಜೊತೆ ವಿಕಿತ್ ಅವರಿದ್ದಾರೆ. ಇನ್ನು ಹಲವಾರು ವಿಷಯಗಳನ್ನು ಕೂಡ ವಿಷಯಗಳನ್ನು ಮಾತಾಡಲಿಕ್ಕಿದೆ. ಸೊ ಇವಾಗ ಬ್ರೂಸ್ಲಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇವಾಗ ಬ್ರೂಸ್ಲಿ ಅವ್ರದ್ದು ಮಗಳು ಅಂತ ಹೇಳಿದ್ರಿ. ಸೊ ನಾವೆಲ್ಲ ಬ್ರೂಸ್ಲಿ ಅವರನ್ನು ನೋಡ್ಲಿಕ್ಕೆ ಸಿಗ್ಲಿಲ್ಲ ನಮಗೆ. ಸೊ ಅವರ ಒಂದು ನೆನಪುಗಳಂತೂ ಇವಾಗ ಖಂಡಿತವಾಗ್ಲೂ ಇದೆ ನಮ್ಮ ಜೊತೆ, ಎಲ್ಲರ ಜೊತೆ ಕೂಡ. ಅಂಡ್ ಇನ್ನು ಅವರ ಮಗಳು, ಸೊ ಅವರನ್ನ ಮೀಟ್ ಆಗಿದ್ದೀರಾ? ಸೊ ಅವ್ರ ಬಗ್ಗೆ ಅವರನ್ನು ಮೀಟ್ ಆಗಿಲ್ಲ, ಆದರೆ ಈ ಸತಿ ಹಾಂಗ್ಕಾಂಗ್ ಹೋಗ್ತಿದ್ದೇನೆ. ಅವರು ಯಾಕಂದರೆ ಬ್ರೂಸ್ಲಿ ಫೌಂಡೇಶನ್ ಅವರೇ ನಡೆಸ್ತಿದ್ದಾರೆ. ಸೊ JKD ಎಲ್ಲ ರಿಲೇಟೆಡ್ ಅವರ ಅಂಡರಲ್ಲೇ ಆಗೋದು. ಶಿ ಈಸ್ ಒನ್ ಆಫ್ ದ DNA ಆಫ್ ಬ್ರೂಸ್ಲಿ. ಹಾಗೆ ಮತ್ತು ನಮ್ಮದು ಸರ್ ಶಿಫು ನಾಯರ್, ವಿಕಾಸ್ ಬಿಹಾರ್ ಇದ್ದಾರೆ. ಸೊ ಮತ್ತು ಟಾಪಿಕ್ ಅವರು ಇದ್ದಾರೆ, ಮತ್ತು ಗ್ರ್ಯಾಂಡ್ ಮಾಸ್ಟರ್ ವಿಶ್ವಲಿಂಗಸ್ ಅವರು ಇದ್ದಾರೆ ಸರ್ಕಿ. ಸೊ ನಮ್ಮದೆಲ್ಲ ಪ್ಲ್ಯಾನ್ ಇದೆ, ಆಲ್ 7-8 ಅಪ್ಲಿಕೇಶನ್ ಕಂಟ್ರೀಸ್ ಅವರು ವಿ ಶುಡ್ ಡೂ ಬಿಗ್ ಈವೆಂಟ್ ಅಂತ. ಸೊ ಡೆಲ್ಲಿಗೆ ಅಲ್ಲಿ ಒಂದು ಈವೆಂಟ್ ಮಾಡುವ ಥಿಂಕಿಂಗಲ್ಲಿ ಇದ್ದಾರೆ 2019-18 ಆ ರೀತಿಯಲ್ಲಿ. ಸೊ ಡೆಲ್ಲಿಗೆ ಬ್ರೂಸ್ಲಿ ಅವರು ಬಂದು ಹೋಗಿದ್ದಾರೆ ಇಂಡಿಯಾಗೆ. ರ್ಯಾರ್ ಫೋಟೋಸ್ ಸಿಗ್ಬೋದು ನಿಮಗೆ. ಸೊ ಅವರನ್ನು ನಾವು ಟ್ರೈ ಮಾಡ್ತಿದ್ದೇವೆ ಕರೆಸುವುದು. ಸೊ ನನಗೆ ಕಾಂಟ್ಯಾಕ್ಟ್ ಇಲ್ಲ, ನಂದು ಮಾಸ್ಟರ್ ಅವರಿಗೆ ಕಾಂಟ್ಯಾಕ್ಟ್ ಇದೆ. ಅವರದ್ದು ಬರುವಂಥದ್ದು ಸಾಧ್ಯತೆ ಇದೆ. ನಾವು ಅವರನ್ನು ಇಲ್ಲಿ ಕರೆಸ್ತೇವೆ. ಡೆಲ್ಲಿಗೆ ಬರುವಂಥ ಸಾಧ್ಯತೆ ಕೂಡ ಇದೆ. ಬ್ರೂಸ್ಲಿ ಅವರು
ಮಗಳು. ಸೊ ಅವರೊಂದು DNA ಅಂತ ಇರೋದಂತೆ ಅವರು ಮಾತ್ರ. ಸೊ ಓಕೆ, ಇನ್ನು ಬ್ರೂಸ್ಲಿ ಅವ್ರ ಬಗ್ಗೆ ನಿಮ್ಮದು ಫೇವ್ರೇಟ್ ಬ್ರೂಸ್ಲಿ ಅಂತಲೇ ಇಟ್ಕೊಳ್ಳೋಣ. ಹಾಗಾಗಿ ಅವ್ರದ್ದೊಂದು ಫೇವ್ರೇಟ್ ಯಾವ್ದಾದ್ರು ಒಂದು ಕುಂಫುನ ಒಂದು ಮೂವ್ಮೆಂಟ್ ಯಾವ್ದಾದ್ರು ಒಂದು ಮಾಡ್ತಾರೆ. ಮೂವ್ಮೆಂಟ್ ಅಂದರೆ ಅವರು ಆನ್ ಗಾರ್ಡ್ ಚಾನ್ಸ ಅಂತ ಹೇಳ್ತಾರೆ. ಓಕೆ, ಆನ್ ಗಾರ್ಡ್ ಚಾನ್ಸ. ಸೊ ಆನ್ ಗಾರ್ಡ್ ಚಾನ್ಸ ಅಂದರೆ ಒಂದು ಕೆಲವೊಂದು ಫೋಟೋಸ್ಗಳಲ್ಲಿ ನಾವು ನೋಡಿರ್ತೀವಿ. ಬ್ಯಾಕ್ ಲೆಗ್ ನಿಮಗೆ ಸೆಂಟ್ರಲ್ ಲೈನ್ ಅಪೋಸಿಟ್ ಸೈಡ್ ಅಲ್ಲಿ 45 ಡಿಗ್ರಿ, ಫ್ರಂಟ್ ಲೈಕ್ 45 ಡಿಗ್ರಿ. ಆ ಆಂಗಲ್ ಅಲ್ಲಿ ಆ ಚಾನ್ಸದಲ್ಲಿ ನಿಂತ್ರೆ ನೋಬಡಿ ಇಫ್ ಎನಿಬಡಿ ಅಟ್ಯಾಕ್ಸ್ ಅಂದ್ರೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಇಟ್ ಇಸ್ ಅ ವೆರಿ ವೆರಿ ಸ್ಟ್ರಾಂಗ್ ಫಾರ್ಮ್, ಸೆಂಟರ್ ಆಫ್ ಗ್ರಾವಿಟಿ. ಆ ಟೈಪ್ ಅಲ್ಲಿ ಅವ್ರು ಡಿಸೈನ್ ಮಾಡಿದ್ದಾರೆ. ನಮಗೆ ನಾವು ಥಿಂಕ್ ಮಾಡ್ತಿದ್ದೆ ಮೋಸ್ಟ್ಲಿ ಅವರು ಟೆಕ್ನಿಕಲ್ ಕಲ್ತಿಲ್ಲ, ಆದರೆ ಅವರು ಫಿಸಿಕಲ್ ಅಲ್ಲಿ ಎಲ್ಲ ಕಲ್ತಿದ್ರು. ಫಿಸಿಕಲ್ ಲಾ, ಬಾಡಿ ಮೂವ್ಮೆಂಟ್, ಅದು ಹೇಗೆ ಓಕೆ, ಇಟ್ಸ್ ಅನ್ಬಿಲೀವಬಲ್. ಇಟ್ಸ್ ಸೊ ಈಸ್ ಕಾಲ್ಡ್ ದ ಗಾಡ್ ಆಫ್ ಮಾರ್ಷಲ್ ಆರ್ಟ್ಸ್. ಅಂದರೆ ಅವರು ಹಾಗೆ ಪ್ರಾಕ್ಟೀಸ್ ಮಾಡಿ 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 ಅವ್ರು ಹೇಳ್ತಾರೆ, ಐ ಡೋಂಟ್ ಅಫ್ರೇಡ್ ಫಾರ್ ಅ ಪರ್ಸನ್ who 1000 10,000 kicks times. I afraid for one person who practice one kick 1,000 times. ಓಕೆ. So practice makes man perfect. So only practice, no magic, nothing. Practice. ಪ್ರಾಕ್ಟೀಸ್. ಓಕೆ, ಏನು ಮಾಡ್ಲಿಕ್ಕಿದ್ರು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಸೊ ಪ್ರಾಕ್ಟೀಸಿಂದ ಏನು ಬೇಕಿರೋದು ಕೂಡ ಕಲ್ತ್ಬೋದು. ಸಾಧಿಸಿದರೂ ಸಬಳವನ್ನು ಕೂಡ ನುಂಗಬಹುದು ಅಂತ ಹೇಳ್ತಾರೆ. ಕೆಲವರಿಗೆ ಡೌಟ್ ಆಗ್ತದೆ, ಏನಪ್ಪ ಸಾಧಿಸಿದರೆ ಸಬಳವನ್ನು ನುಂಗಬಹುದು ಅಂತ. ಸಬಳವನ್ನು ದಿನಾಲು ಏನಪ್ಪ ಅಂತ ಹೇಳಿದ್ರೆ ಬಿಸಿ ಮಾಡಿಬಿಟ್ಟು ಅದನ್ನು ನೀರಿಗೆ ಮುಳುಗಿಸಿದಾಗ ಅದರ ನೀರನ್ನು ಕುಡಿದು ಕರಗಾದ್ಮೇಲೆ ಅದನ್ನು ಡೈರೆಕ್ಟ್ ಆಗಿ ನುಂಗೋದಲ್ಲ ಅಂತ. ಸೊ ಅದೇ ರೀತಿ ನಿಮ್ಮ ಕುಂಫು ಅಲ್ಲಿ ಕೂಡ ಕೆಲವೊಂದು ಕಲೆಗಳಿದೆ. ಸೊ ನಿಮ್ಮದೊಂದು ಏನಾದರೂ ಒಂದು ಫೇವ್ರೇಟ್ ಆಗಿರುವಂಥದ್ದು, ನಿಮ್ಮದು ಫೇವ್ರೇಟ್ ಕಿಕ್ ಯಾವುದು? ನಂದು ಪೆಂಡುಲಮ್ ಕಿಕ್. ಓಕೆ, ಸುಜೋ ಬುಸ್ಟಿ ಅವರೇ ಓಕೆ ಡಿಸೈನ್ ಮಾಡಿದ್ದು ಪೆಂಡುಲಮ್ ಕಿಕ್. ತುಂಬ ಲೈಕ್ ನನಗೆ, ಯಾಕಂದರೆ ಪೆಂಡುಲಮ್ ಕಿಕ್ ಅಂದರೆ ಬೀಯಿಂಗ್ ಇನ್ ದ ಸೇಮ್ ಚಾನ್ಸ್ ಯು ಆರ್ ಏಬಲ್ ಟು ಅಟ್ಯಾಕ್ ಇನ್ ಆಲ್ ದ ವೇ. ಓಕೆ, ನೋ ನೀಡ್ ಆಫ್ ಡೂಯಿಂಗ್ ಅ ಮೂವ್ಮೆಂಟ್. ಓಕೆ, ವೆನ್ ಯು ನಾವು ಯಾವತ್ತೂ ಒಬ್ಬರಿಗೆ ನಾವು ಏನಾದರೂ ಡಿಫೆನ್ಸ್ ಮಾಡುವಾಗ ಹಿಟ್ ಮಾಡುವಾಗ ನಾವೊಂದು ಮೂವ್ಮೆಂಟ್ ಮಾಡಿದರೆ ಇಮಿಡಿಯೇಟ್ ಪರ್ಸನ್ ಹೂ ಫೈಟ್ಸ್ ಯು ಸಿ ದ ಐಸ್, ಅವನಿಗೆ ಗೊತ್ತಾಗಲ್ಲ ಕಣ್ಣುಗಳು. ನಾವು ವಿ ಆರ್ ನಾಟ್ ಸೀನ್ ಲೈಕ್ ಹ್ಯಾಂಡ್ ಲೈಕ್ ನಾವು ನೋಡೋದು. ಸೊ ಕಣ್ಣಿನಿಂದ ನಾವು ಥಿಂಕ್ ಮಾಡ್ತೇವೆ ವಾಟ್ ಇಸ್ ಇಸ್ ನೆಕ್ಸ್ಟ್ ಅಟ್ಯಾಕ್ ಅಂತ. ಸೊ ಥಿಂಕ್ ಮಾಡ್ತಾ ಇದ್ದಾರೆ, ಅದನ್ನ ನಾವು ಕಣ್ಣಿಂದನೇ ನೋಡಿ. ಸೊ ಬಾಡಿ ಲಿಟಲ್ ಮೂವ್ಮೆಂಟ್ ಆದ್ರೂ ನಿಮ್ದು ಮೇಲೆ ಸ್ವಲ್ಪ ಮೂವ್ಮೆಂಟ್ ಆದ್ರೂ ಟ್ರೈನ್ ಫೈಟರ್ ವಿಲ್ ಗೆಟ್. ಸೊ ಈ ಪೆಂಡುಲಮ್ ಕಿಕ್ ಅಲ್ಲಿ ಅಂದ್ರೆ ಇಟ್ ವಿಲ್ ಬಿ ನ ಸ್ಟೇಬಲ್ ಬಟ್ ಓನ್ಲಿ ಲೆಗ್ ಮೂವ್ಸ್ ಇನ್ ಆಲ್ ದ ವೇ. ಇಟ್ಸ್ ಲೈಕ್ ಅ ಪೆಂಡುಲಮ್. ಸರಿ, ಓಕೆ, ಸೇಮ್. ಸೊ ಅಂದ್ರೆ ಕಣ್ಣಿನಿಂದನೇ ನೋಡ್ಬಿಟ್ಟು ಅಂದ್ರೆ ಅವ್ರು ಏನು ಮುಂದಿನ ಮೂವ್ಮೆಂಟ್ ಅದನ್ನ ನೋಟಿಸ್ ಮಾಡ್ಬೋದು, ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಸೊ ಯಾವ ರೀತಿ ಅಟ್ಯಾಕ್ ಮಾಡ್ಬೋದು ಅಂತ. ಸೊ ಕಣ್ಣಲ್ಲಿ ಸ್ವಲ್ಪ ಫೋಕಸ್ ಇಟ್ಕೊಂಡು ನೋಡ್ಬೇಕು. ಓಕೆ, ಅಂಡ್ ಅದೇ ರೀತಿ ಇವಾಗ ನಿಮ್ಮ ಗುರು, ಸೊ ನೀವು ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ ಗುರುಗಳನ್ನ ಭೇಟಿಯಾಗಿದ್ದಾರೆ ನಿಮ್ಮ ಲೈಫ್. ಸೊ ನಿಮ್ಮ ಇವಾಗ ಪ್ರೆಸೆಂಟ್ ಗುರು ಅಂಡ್ ಅದೇ ರೀತಿ ನಿಮ್ಮ ಮೊದಲಿದ್ದಂಥ ಗುರು ಅವರುಗಳ ಬಗ್ಗೆ? ನಾನು ಮೊದಲಿಗೆ ರವಿ ಅವರು, ಓಕೆ, ಇಂಡಿಯಾ ಗೋಲಿ ರೋಬೋಟ್ ಶ್ರೀಲಂಕಾ. ಕರೆಕ್ಟ್. ಮತ್ತೆ ಬಂದದ್ದು ಬಾಕ್ಸಿಂಗ್, ಅವರು ಮುಸ್ತಫಾ ಎಲ್ಜರಕ್ ಅಂತ, ಅವರು ಈಜಿಪ್ಷಿಯನ್ ಬಾಕ್ಸರ್, ದುಬೈಲಿದ್ದಾರೆ. ಅವರು ವರ್ಲ್ಡ್ ಚಾಂಪಿಯನ್. ಅವ್ರು ನನಗೆ ಟ್ರೈನ್ ಮಾಡ್ತಿದ್ದಾರೆ. ಸಿಂಗಲ್ ದಿರಾಮ್ ಅಂತ ಹೇಳ್ಬೋದು. ಸಿಂಗಲ್ ದಿರಾಮ್ ತಿಳ್ಕೊಂಡಿಲ್ಲ. ಓಕೆ, ನಾನು ಹೇಳಿದೆ ಅಂದರೆ ಗೊತ್ತಿಲ್ಲ ಅವ್ರು. ನಾನು ಒಮ್ಮೆ ಕ್ಲಬ್ಗೆ ಮೀಟ್ ಆಗಿದ್ದೆ, ನಾನು ನೋಡಿದ್ದು ಟ್ರೈನು, ನಾನು ರಷ್ಯನ್ ಫೈಟ್ ಮಾಡಿದೆ, ಅವ್ರು ಬಂದರೆ ನಾನು ನಿಮಗೆ ಟ್ರೈನ್ ಮಾಡ್ತೀನಿ. ಸೊ ಅವ್ರಿಗೆ ಏನು ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ ರಿಲೇಷನ್ಶಿಪ್. ಓಕೆ, ಫ್ರೀಯಾಗಿ ಟ್ರೈನ್ ಮಾಡ್ತಿದ್ದಾರೆ. ಓಕೆ, ಸೊ ಎನಿ ಟೈಮ್ ಕ್ಲಬ್ಗೆ ಅಂತ ಹೇಳಿ ನಾನು ಹೊರಗಂಟ ಅಜ್ಮನಲ್ಲಿ ಇರೋದು, ದುಬೈಲಿ 7 years ಅಲ್ಲಿ ಟ್ರೈನ್ ಮಾಡ್ತಿದ್ದಾರೆ. ಮತ್ತು ಸಿಯಾನ್ ಅಂತ ಇದ್ದಾರೆ. ಸಿಯಾನ್ ಅವರು ಫ್ರಾನ್ಸ್ ಕಿಕ್ ಬಾಕ್ಸಿಂಗ್ ಫೆಡರೇಷನ್, ಅವರು ಹಾಗೆ ಒಮ್ಮೆ ಮೀಟ್ ಆದರು. ಅಂದರೆ ಸೆಷನ್ ತಗೊಂಡು ಫೈಟ್ ಮಾಡಿದೆ, ವಿನ್ ಆದೆ. ಅವರು ಹಾಗೆ ಹೇಳಿದರು, ನೀವು ನಾನು ಟ್ರೈನ್ ಮಾಡ್ತೇನೆ. ಈಗ ಪ್ರೆಸೆಂಟ್ ಆಗಿ ಅವರೇ ಅವ್ರ ಜೊತೆ ಟ್ರೈನಿಂಗ್ ಮಾಡ್ತಿದ್ದೇನೆ. ಸಿಯಾನ್ ಪವರ್ ಕಿಕ್ ಬಾಕ್ಸಿಂಗ್ ಅಂದರೆ ಫಾರ್ಮ್ ಡಿಫ್ರೆಂಟ್. ಅವ್ರು ಪವರ್ ಕಿಕ್ ಬಾಕ್ಸಿಂಗ್, ಇವರು ಓನ್ಲಿ ಬಾಕ್ಸಿಂಗ್. ಮತ್ತು ಯುಕ್ಸಲ್ ಇಲ್ಮಸ್ ನಮ್ಮದು ತಿಳ್ಕೊಂಡು ಮಾರ್ಷಲ್ ಆರ್ಟ್ಸ್ ಉಂಟು. ಸೊ ಇವರೆಲ್ಲ ನಮ್ಮದು ಗುರುಗಳು ಇಂಟರ್ನ್ಯಾಷನಲ್. ಈಗ ಪ್ರೆಸೆಂಟ್ ಯುಕ್ಸಲ್ ಇಲ್ಮಸ್, ಮುಸ್ತಫಾ ಎಲ್ಜರ್ ಮತ್ತು ಸಿಯಾನ್. ಸೊ 3 ಕಂಟ್ರೀಸ್, ಟರ್ಕಿ, ಫ್ರಾನ್ಸ್ ಮತ್ತು ಈಜಿಪ್ಟ್. ಓಕೆ, ನನಗೆ ಖುಷಿ ಆಗ್ತದೆ ಕೇಳಿ. ಸೊ ನಂಗೂ ಎಲ್ಲ ನಂಗೂ ಅನ್ಬಿಲಿವೇಬಲ್. ಅಂದ್ರೆ ಒಮ್ಮೆ ಮೀಟ್ ಆದ್ರು, ನಾನು ಫೈಟ್ ಮಾಡಿದೆ, ನೋಡಿದ್ರು. ಮತ್ತೆ ಈಗ ಅವ್ರದ್ದು ಚಾರ್ಜಸ್ ಇಟ್ಸ್ ವೆರಿ ಹೈ. ಆದ್ರೆ ನನ್ ತಗೊಳ್ತಿಲ್ಲ, ಗೊತ್ತಿಲ್ಲ. ಅದೇ ಅದೊಂದು ನಮ್ಮ ಮಂಗಳೂರಿನ ಒಂದು ಪ್ರತಿಭೆ ಅಲ್ವಾ. ಸೊ ಹಾಗಾಗಿ ಅಂತ ಮಂಗಳೂರಿನವರು ಇರ್ಬೋದು, ಇರಲಿ. ಸೊ ಅದೊಂದು ಖುಷಿ. ಆ್ಯಂಡ್ ಇವಾಗ ನೀವು ಬೇರೆ ಬೇರೆ ಕಾಂಪಿಟೇಷನ್ ಅಂದರೆ ಅದೇ ಇಂಡಿಯಾದಲ್ಲಿರೋ ಇಂಟರ್ನ್ಯಾಷನಲ್ ಅಂದರೆ ಇದೇ ಮೊದಲೇ ಬಾರಿಗೆ ನಾನು ಹೇಳಿದೆ. ನನ್ನ
2 ಇಯರ್ಸಿಂದ ನಾನು ಪ್ಲ್ಯಾನ್ ಮಾಡಿ ಹೋಗಬೇಕು ಮಾಡಬೇಕು ಏಷ್ಯನ್ ಚಾನ್ಸಿಟ್ಟು ಪ್ರೆಸೆಂಟ್ ಕಂಪ್ನಿ ಅವರು ಸ್ಪಾನ್ಸರ್ ಮಾಡಿ ಶ್ರೀಲಂಕಾ ಹೋಗೋಕ್ಕೆ ನಾನು ಪ್ರೆಸೆಂಟ್ ವರ್ಕ್ ಮಾಡ್ತಿದ್ದೆ. ನಾನೀಗ ಡಿಸೈನ್ ಇಂಜಿನಿಯರ್ ಆಗಿ ಬೀಟಾ ಗ್ರೂಪ್ ಪ್ರಿಸಿಷನ್ ಇಂಡಸ್ಟ್ರೀಸಲ್ಲಿ ಇದ್ದೇನೆ. ಅಲ್ಲಿ ಒಬ್ಬರು ಅರೇಬಿಯಾ ಅವರಿದ್ದರು, ಅವರೊಂದು ಟ್ಯಾಲೆಂಟ್ಸ್ ಎಲ್ಲ ನೋಡಿದರು, ಹೇಳಿದರು ನೀನು ಹೋಗಿ ಬಾ ಶ್ರೀಲಂಕಾಗೆ, ನಾವು ಸಪೋರ್ಟ್ ಮಾಡ್ತೇವೆ ಅಂತ. ಸೊ ಅವರು ಸ್ಪಾನ್ಸರ್ ಮಾಡಿದರು, ಕಂಪನಿಯವರೇ ರಜೆ ಕೊಟ್ಟು ಹೋಗಿ ಬಾ. ಸೊ ಹಾಂಗ್ಕಾಂಗಿಗೆ ಸಹ ಹೋಗಿ ಬಾ ಅಂತ ಹೇಳಿ ಸ್ಪಾನ್ಸರ್ ಮಾಡಿದೆ. ಅದೇ ತುಂಬ ಅವ್ರಿಗೆ ಅಷ್ಟು ಖರ್ಚು ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕೊಟ್ಟಿದ್ದಾರೆ. ಮತ್ತು ಕೆಲವು ಇಂಡಿಯಾದು ಕಂಪನೀಸ್ ಫಾರ್ ಎಕ್ಸಾಂಪಲ್ ಫಾರ್ಚೂನ್ ಪ್ರವೀಣ್ ಶೆಟ್ಟಿ, J9 ಅಬೂಬಕರ್, ಮಿಸ್ಟರ್ ಅಬೂಬಕರ್, ಮತ್ತು TP ಅಂತ ಇದ್ದಾರೆ, ತಿಮ್ಮಪ್ಪ ಪೂಜಾರಿ ಅಂತ, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಂಡಿಯಾದ ಮ್ಯಾಂಗ್ಳೂರು ಸ್ಪೆಷಲಿ ತುಂಬ ಮಂದಿ ದುಬೈಲಿದ್ದಾರೆ, ಅವರು ಫೈನಾನ್ಷಿಯಲ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಖಂಡಿತವಾಗ್ಲು. ಸೊ ನಿಮಗೆ ನಮ್ಮ ಮಂಗಳೂರಿನ ಸೊ ಯಾರು ಪರಿಚಯ ಇದ್ರು ನಿಮ್ಮ ಹೇಳಿದ್ರಲ್ಲ, ಸೊ ಹೆಸರು ಅವ್ರು ನಿಮಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಸೊ ಯಾವ ರೀತಿಯ ನಿಮಗೆ ಗೌರ್ಮೆಂಟ್ ಇಂದ ಏನಾದ್ರು ಗೌರ್ಮೆಂಟ್ ಸಪೋರ್ಟ್ ಅಂದರೆ ಬೀಯಿಂಗ್ NRI ಸಪೋರ್ಟ್ ಸಿಕ್ಕಿಲ್ಲ. ಸೊ ನಾನು ಫ್ಯೂಚರಿಗೆ ಇನ್ನು ಬಾಕ್ಸಿಂಗ್ ಒಲಿಂಪಿಕ್ಸ್ ಟ್ರೈ ಮಾಡಬೇಕಂತಿದೆ, ಟ್ರೈನಿಂಗ್ ಆಗ್ತಿದೆ ಇಂಟರ್ನ್ಯಾಷನಲ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ಗೌರ್ಮೆಂಟ್ ಕಮ್ ಸಪೋರ್ಟ್ ಡೆಫಿನೆಟ್ಲಿ ಐ ವಿಲ್ ಬ್ರಿಂಗ್ ಔಟ್ ಔಟ್ ಆಫ್ ಕಂಟ್ರಿಯಲ್ಲಿರೋ ಕಾರಣದಿಂದಾಗಿ ಸೊ ಆ ರೀತಿ ಗೌರ್ಮೆಂಟಿಂದ ಯಾವುದೂ ಸಪೋರ್ಟ್ ಕೊಟ್ಟಿಲ್ಲ. ಬಟ್ ಆದರೂ ಕೂಡ ನಮ್ಮ ಮಂಗಳೂರಿನ ಮೂಲಕ ನಿಮ್ಮ NRI ಆಗಿ ಯಾರೆಲ್ಲ ಇದ್ದಾರೆ ಸೊ ಅವರು ಸಪೋರ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಆದರೆ ಈಗ UAE ಗೌರ್ಮೆಂಟ್ ಆಲ್ರೆಡಿ ಅಪ್ರೋಚ್ ಆಗಿದೆ, ಯು ವಾಂಟ್ ಟು ಫೈಟ್ ಫಾರ್ ಅವರ್ ಕಂಟ್ರಿ. ಸೊ ಐ ಸೆಡ್ ನೋ. ಸೊ ನೋಡ್ಬೇಕು ಇನ್ನೇನಂತ. ಓಕೆ. ಸೊ ಅಲ್ಲಿನ ಗೌರ್ಮೆಂಟ್ಗಳು ಸೊ ಇವರನ್ನ ಎಳ್ಕೊಳ್ತಾ ಇದೆ. ಸೊ ಫೈಟ್ ಅನ್ನ ಅವರ ಒಂದು ಕಂಟ್ರಿಯ ಪಾರ್ಟಿಸಿಪೇಟ್ ಆಗಿ. ಸೊ ನೋಡೋಣ ಏನು ಅದೇನು ಮಾಡುವಂತ ಪ್ಲಾನಿಂಗ್ ಅಲ್ಲಿ ಇದೆಯಾ ಅಥವಾ ಪ್ಲಾನಿಂಗ್ ಅಲ್ಲಿ ಇಲ್ಲ. ಮತ್ತೆ ನೋಡ್ಬೇಕು ಏನಂತ ವೇಟ್ ಮಾಡ್ತೀನಿ. ಐ ವಾಂಟ್ ಟು ವಿನ್ ಫಾರ್ ಇಂಡಿಯಾ. ಇಂಡಿಯಾ ಲಿಫ್ಟ್ ಮಾಡುವ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಅದೌದು, ಖಂಡಿತವಾಗ್ಲು ಅದು ಖುಷಿ ಬೇರೆನೇ ನಿಜವಾಗ್ಲು. ನೀವು ಇಂಡಿಯಾದಲ್ಲಿ ಕಾಂಪೀಟ್ ಮಾಡಿದ್ರೆ ಅದಷ್ಟು ಖುಷಿ ಬೇರೆ ಯಾವುದಿಲ್ಲ. ಸೊ ಆ್ಯಂಡ್ ಅದೇ ರೀತಿ ಇವಾಗ ಇಂಡಿಯಾದ ಗೌರ್ಮೆಂಟ್ ಏನಾದರೂ ಮುಂದೆ ಏನಾದ್ರು ಫೈನಾನ್ಷಿಯಲಿ ಸಪೋರ್ಟ್ ಮಾಡುವಂಥ ಸಾಧ್ಯತೆ ಏನಾದರೂ ಹೇಳಿದ್ರೆ ಏನಾದರೂ ಭರವಸೆ ನೀಡಿದ್ದಾರೆ? ಭರವಸೆ ನೀಡಿಲ್ಲ. ಅಂದರೆ ನಾನು ಇನ್ನೊಮ್ಮೆ ಅಪ್ರೋಚ್ ಆಗಬೇಕಂತಿದ್ದೇನೆ. ಸೊ NRI ಇದ್ದ ಕಾರಣ ತುಂಬ ಪ್ರೊಸೀಜರ್ಸ್ ಇರಬೇಕಂತ ಕಾಣುತ್ತೆ, ನನಗೂ ಗೊತ್ತಿಲ್ಲ ಅದರ ಬಗ್ಗೆ. ಸೊ ಕೆಲವೆಲ್ಲ ಭೇಟಿಯಾಗಿದ್ದೇನೆ. ಆ ಭೇಟಿಯಾದ ಕಾರಣ ನನಗೆ ಈ MNC ಕಂಪನಿ ಓನರ್ಸ್ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಅವ್ರು ಬಿಟ್ಟ ಕಾರಣ. ಸೊ ನೋಡ್ಬೇಕು ಇನ್ನೇನಂತ. ಹೋಪಿಂಗ್ ಫಾರ್ ದ ಬೆಸ್ಟ್. ನಾವು ಬೀಂಗ್ ಅ ಮಾರ್ಷಲ್ ಆರ್ಟ್ಸ್ ನಾವು ಯಾವತ್ತೂ ಪಾಸಿಟಿವ್ ಆಗಿರ್ತೇವೆ. ಇಫ್ ಇಟ್ ಇಸ್ ನೆಗೆಟಿವ್ ವಿ ವಿಲ್ ಟ್ರೈ ಟು ಡು ಪಾಸಿಟಿವ್. ಸೊ ಖಂಡಿತವಾಗ್ಲು ಇದೊಂದು ಪ್ರೋಗ್ರಾಮ್ನ ನಂತರ ಸೊ ನಮ್ಮ ಗೌರ್ಮೆಂಟ್ ಏನಾದರೂ ಒಂದು ಸಪೋರ್ಟನ್ನು ಖಂಡಿತವಾಗ್ಲೂ ಮಾಡುತ್ತೆ. ಆ್ಯಂಡ್ ಅದೇ ರೀತಿ ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರು ಕೂಡ ಖಂಡಿತವಾಗ್ಲು ತಿಳ್ಕೊಂಡವರು ಸಪೋರ್ಟ್ ಖಂಡಿತವಾಗ್ಲೂ ಮಾಡ್ತಾರೆ. ಆ್ಯಂಡ್ ಅದೇ ರೀತಿ ನಿಮ್ಮ ಒಂದು ವಿಷನ್, ಸೊ ನಿಮ್ಮ ಲೈಫಲ್ಲಿ ವಿಷನ್ ಏನಂತ? ಮೊದಲಿಗೆ ನಾನೊಂದು ಗೇರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಒಂದು ಸಂಸ್ಥೆ ಮಾಡಬೇಕಂತಿದ್ದೇನೆ. ಪೇಜ್ ಇದೆ, ಫೇಸ್ಬುಕ್ಕಲ್ಲಿ ಪೇಜ್ ಇದೆ. ಇಂಡಿಯಾ ಮತ್ತು ಇಂಡಿಯಾದು ಡಿಸೈನಿಂಗ್ ರಿಸರ್ಚ್ ಓರಿಯೆಂಟೆಡ್ ಮಾಡಬೇಕಂತಿದ್ದೇನೆ. ರಿಸರ್ಚ್ ಅಂದರೆ ಇಟ್ಸ್ ನಾಟ್ ಆಫ್ ಟೇಕಿಂಗ್ ಮನಿ, ಡಿಫೆನ್ಸ್ ರಿಲೇಟೆಡ್ ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಮತ್ತು ಮೆಡಿಕಲ್ ರಿಲೇಟೆಡ್. ಮೆಡಿಕಲ್ ಅಂದರೆ ಕೈಕಾಲಿಂದ ನೋಡಿ ರೋಬೋಟಿಕ್ಸ್ ಎಲ್ಲ ಆಲ್ರೆಡಿ ನಾವು ರಿಸರ್ಚ್ ಮಾಡ್ತಿದ್ದೇವೆ. ಆಗ್ತಿದೆ ಅಂತ ಎಜುಕೇಷನ್ ಮತ್ತು ಸ್ಪೆಷಲ್ ಸ್ಪೆಷಲ್ ಕಿಟ್ಸ್ ಇರ್ತಾರೆ, ಅವ್ರಿಗೂ ನಾವು ಮಾಡಿದ್ದೇವೆ. ನನ್ನ ಫ್ರೆಂಡ್ ಡಾಕ್ಟರ್ ಅನೂಪ್ ಅಂತ ಇದ್ದಾರೆ, ಅವರ ಕ್ಲಿನಿಕಲ್ಲಿ ಟೊರ್ಬೋಷನ್ ಎಲ್ಲ ಮಾಡ್ತಿದ್ದೇವೆ. ಇನ್ನೂ ಸಹ ನಾವು ಬೇರೆ ಬೇರೆ ಮಿಷಿನ್ಸ್ ಎಲ್ಲ ಮಾಡಬೇಕಂತಿದ್ದೇವೆ. ಅಂದರೆ ನಮ್ಮ ಇನ್ವೆನ್ಷನಿಂದ ಯು ಶುಡ್ ಯೂಸ್ಫುಲ್ ಫಾರ್ ಅದರ್ ಪೀಪಲ್. ಲೈಕ್ ಅಗ್ರಿಕಲ್ಚರಲ್ಲಿ ನಾನು ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಿಯರ್ಲಿ 15,000 ಲೈಕ್ಸ್ 16,000 ಲೈಕ್ಸ್ ಆಲ್ ಓವರ್ ವರ್ಲ್ಡ್. ಅದನ್ನೆಲ್ಲ ನಮಗೆ ರಿಸರ್ಚ್ ಓಕೆ. ಸೊ ಅದೆಲ್ಲ ರಿಸರ್ಚ್ ಮತ್ತು GME ಅಂತ. ಸೊ ಇಟ್ಸ್ 2 pages, ಇಟ್ಸ್ ಆಲ್ ಅಬೌಟ್ ಮೆಕ್ಯಾನಿಕಲ್. ವಿ ಹ್ಯಾವ್ ಇಟ್ ಇನ್ ಗುಡ್. ಸೊ ಅದೊಂದು ಸಂಸ್ಥೆ ಮಾಡಬೇಕಂತಿದ್ದೆ. ಟು ಟೈ ಅಪ್ ಇಫ್ ಎನಿಬಡಿ ಎನಿ ಕಂಪನಿ ರೆಡಿ ಇದ್ದರೆ ವಿ ಆರ್ ರೆಡಿ ಟು ಕಂಬೈನ್ ಗುಡ್ ಕಂಪನಿ. ಸೊ ಇನ್ನು ಫಾರ್ ಸೋಷಲ್ ಕಾಸ್ ಲೈಕ್ ಫಾರ್ ಅಗ್ರಿಕಲ್ಚರ್ ರಿಲೇಟೆಡ್ ಮಿಷನರೀಸ್, ಡಿಫೆನ್ಸ್. ನಾನು ಡಿಫೆನ್ಸಲ್ಲೂ ವರ್ಕ್ ಮಾಡಿದ್ದೆ. ಟಾಟಾ ಪವರಲ್ಲಿ ಮಿಸೈಲ್ ಪ್ರಾಜೆಕ್ಟ್ಸಲ್ಲಿ ಸೈಂಟಿಸ್ಟ್ ಅಂಡರ್ ವರ್ಕ್ ಮಾಡಿದ್ದೆ, ಪ್ರಹಾರ್ ಮಿಸೈಲ್ ಪ್ರಾಜೆಕ್ಟ್. ಸೊ ಕರ್ನಾಟಕಗಳಿಂದ ಬಿಡಬೇಕಾಯಿತು, ದುಬೈಗೆ ಹೋಗ್ಬೇಕಂತ. ಐ ಡೋಂಟ್ ಹೇಳಬೇಕು ಅಂತ ಅದಂದರೆ ಅದು ಹೇಳಬೇಕು. ಐ ಡೋಂಟ್ ನೋ ಟು ಸೇ. ಸೊ ಹಾಗೆ ದುಬೈ ಹೋಗಿದೆ. ಸೊ ಇನ್ನು ಫ್ಯೂಚರ್ ಇಂಟೆನ್ಷನ್ ಅದೇ GME ಗೇರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇಲ್ಲಿ ಬಂದು ಮಾಡಬೇಕಂತ. ಸೊ ಐ ನೀಡ್ ಯೂಸ್ ಮಾಡಿ. ಸೊ ನಾನು ಅದಕ್ಕೆ ದುಬೈ ಒಂದು ಇದು ಮಾಡಬೇಕು. ಮತ್ತು ಇನ್ನೊಂದು ನನ್ನ ಮಾರ್ಷಲ್ ಆರ್ಟ್ಸ್. ಓಕೆ. ಮಾರ್ಷಲ್ ಆರ್ಟ್ಸ್ ಆ್ಯಂಡ್ ಡಿಸೈನ್. ಮಾರ್ಷಲ್ ಆರ್ಟ್ಸ್ ಬಗ್ಗೆ ಏನೊಂದು ವಿಷಯ? ಮಾರ್ಷಲ್ ಆರ್ಟ್ಸ್ ವಿಷನ್ ಏನಂದರೆ ಆಲ್ರೆಡಿ ಈಗ ನಾವು 9 ಕಂಟ್ರೀಸ್ ಅಪ್ಲಿಕೇಶನ್ ಆಗಿದೆ. ಇದರಲ್ಲಿ ಟರ್ಕಿ, ಓಕೆ, ಪಾಕಿಸ್ತಾನ್, ಮತ್ತು ದುಬೈ, ಮತ್ತು ಈಜಿಪ್ಟ್,
ತುಂಬ ಕಂಟ್ರೀಸ್ ನನಗೆ ಪ್ರೆಸಿಡೆಂಟ್ಸ್ ಫೆಡರೇಷನ್ ಕಾಂಟ್ಯಾಕ್ಟ್ ಇದೆ. ಸೊ ಇಲ್ಲೆಲ್ಲ ದೊಡ್ಡ ಇವೆಂಟ್ ಮಾಡಬೇಕಂತಿದ್ದೀನಿ. ಸೊ ಇಲ್ಲೂ ಒಂದು ಮಾಡಿ, ದುಬೈಲ್ಲೂ ಒಂದು ಆಲ್ರೆಡಿ ಕ್ಲಾಸಸ್ ಎಲ್ಲ ಆಗಿದೆ. ನಮ್ಮ ಮಂಗಳೂರಲ್ಲಿ ಏನು ಮಾಡಿ, ಮಂಗಳೂರಲ್ಲೂ ಒಂದು ಒಳ್ಳೆ ಬೇಸ್ ತರಬೇಕಂತಿದ್ದೀನಿ. ಕಾರ್ತಿಕ್ ಎಸ್ ಕಟೀಲ್ ಅವರು ವರ್ಕ್ ಮಾಡ್ತಿದ್ದಾರೆ. ಸೊ ಮಂಗಳೂರಲ್ಲೂ ಮಾಡಬೇಕು, ಬ್ಯಾಂಗ್ಳೂರಲ್ಲೂ. ಕಾರ್ತಿಕ್ ಎಸ್ ಕಟೀಲ್ ಅವರು ಆಲ್ರೆಡಿ ಲಾಸ್ಟ್ ಇಯರ್ ಅವರಿಗೆ ಕಾನ್ಫರೆನ್ಸ್ ಜನರಲ್ ಸೆಕ್ರೆಟರಿ ಕೊಟ್ಟಿದ್ದಾರೆ. ಅವರಿಗೆ ನನಗೆ ದುಬೈಯಲ್ಲಿ ರೆಪ್ರೆಸೆಂಟೇಟಿವ್ ಅಪಾಯಿಂಟ್ ಮಾಡಿದರು. ಓಕೆ. ಸೊ ಅದರ ನಂತರ ನಾನು ಅಲ್ಲಿ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಏನೆಲ್ಲ ದುಬೈ ಕ್ಲಾಸಸ್ ಎಲ್ಲ ಮಾಡಿದೆ ಅನ್ನೋ ಲೆಟರ್ ಇದೆ. ಸೊ ಐ ಆಮ್ ವರ್ಕಿಂಗ್ ಆನ್ ದಟ್ ದುಬೈ ಆಸ್ ವೆಲ್ ಆಸ್ ಕಾರ್ತಿಕ್ ಎಸ್ ಕಟೀಲ್ ಅವರು ಇಲ್ಲಿ ಮಾಡಬೇಕಂತ. ಸೊ ವಿ ಆರ್ ವರ್ಕಿಂಗ್ ಆನ್ ದಟ್ ಮಾಡಬೇಕು ಅಂತ. ಸೊ ಹಾಗಾಗಿ ಒಂದು ನಮ್ಮ ಮ್ಯಾಂಗ್ಳೂರಲ್ಲೂ ಕೂಡ ಒಂದು ಸ್ಟಾರ್ಟ್ ಮಾಡೋದೊಂದು ಪ್ಲಾನಿಂಗ್ ಇದೆ. ಅದೇ ಅಂದರೆ ನಾವು ಏನಂದರೆ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ, ಇಂಟರ್ನ್ಯಾಷನಲ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಅಂತ ಮಾಡಬೇಕು. ಅಂದರೆ ಎಲ್ಲ ಫಾರ್ಮ್ ಲೈಕ್ ಯೋಗ, ಮಾರ್ಷಲ್ ಆರ್ಟ್ಸ್, ಎಲ್ಲ ಸರಿ. ಹಾಗಾಗಿ ಅಂದರೆ ಈಗ ನಮ್ಮ ಮಂಗಳೂರಿನಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಲಿಖಿತ್ ಅವ್ರ ಮುಖಾಂತರ ಏನಾದರೂ ಕಲಿಬೇಕು ಅಂತಿದ್ರೆ ಸೊ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಯೋಗ ಆ್ಯಂಡ್ ಕುಂಫು, ಸೊ ಎಲ್ಲ ಥರದ ಒಂದು ಕಲೆಗಳನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಅವರೆಲ್ಲ ಕಲೆಗಳನ್ನು ಹೊಂದ್ಕೊಂಡಿದ್ದಾರೆ. ಸೊ ಇನ್ನು ಮಂಗಳೂರಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಮಂಗಳೂರಿಗೆ ಬರಲಿ ಆ್ಯಂಡ್ ನಮ್ಮ ಯುವಕರು ಕೂಡ ಕಲೀಲಿ ಆ್ಯಂಡ್ ಮುಂದಕ್ಕೆ ಬರಲಿ. ಸೊ ಅದೇ ರೀತಿ ಇನ್ನು ಏನಪ್ಪ ಅಂತ ಹೇಳಿದ್ರೆ ಇನ್ನು ಹಾಂಗ್ಕಾಂಗ್ಗೆ ಕಾಂಪಿಟೇಷನ್ಗೆ, ಸೊ ಇದರ ಬಗ್ಗೆ ಆ್ಯಂಡ್ ಯಾವ ರೀತಿ ಶ್ರಮಪಟ್ಟು ಈ ಒಂದು ಅದು ಅಂದರೆ ನಾನು 1 month ವೆಕೇಶನ್ ಟ್ರೈ ಮಾಡಿದ್ದೆ ಆಫೀಸಲ್ಲಿ. ಕಾರಣಾಂತರಗಳಿಂದ ಸಿಕ್ಕಿಲ್ಲ, ಯಾಕಂದರೆ ವರ್ಕ್ ಲೋಡ್ ತುಂಬ ಇತ್ತು. ಸೊ ಈಗ ಬರೋರೆಲ್ಲ 8 hours 12 hours ಪ್ರಾಕ್ಟೀಸ್ ಮಾಡೋರು. ಇಟ್ಸ್ ಅ ವರ್ಲ್ಡ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್, ನಿಯರ್ಲಿ 70-100 countries are coming and participating in this event. ಸೊ ಲಾಸ್ಟ್ ಟೈಮ್ ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ನಿಯರ್ಲಿ 7 to 8 countries ಬಂದಿತ್ತು. ಸೊ ಈ ಸರ್ತಿ ಅದೇ ತುಂಬ ಕಂಟ್ರೀಸ್ ಬರ್ತಿದೆ. ಸೊ ನಾನು ಇವತ್ತು ನೈಟ್ ಹೋಗ್ತಿದ್ದೀನಿ. ಓಕೆ. ಇವತ್ತು ಫ್ಲೈ ಆಗ್ತಿದ್ದೀನಿ ವಯಾ ಮುಂಬೈ, ಹಾಂಗ್ಕಾಂಗ್. ಓಕೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಟು ಬ್ರಿಂಗ್ ಗೋಲ್ಡ್ ಟು ಮೈ ಕಂಟ್ರಿ. ಐ ಟ್ರೈ ಮೈ ಬೆಸ್ಟ್. ಎಲ್ಲ ಬರುವವರೆಲ್ಲ ಓನ್ಲಿ ಮಾರ್ಷಲ್ ಆರ್ಟಿಸ್ಟ್, ಅಂದರೆ ಒಂದೇ ಲೈನಲ್ಲಿದ್ದವರು. ನಾನು ನನ್ನ ಪೇರೆಂಟ್ಸ್ ಅವರ ಡ್ರೀಮ್ ಬೀಯಿಂಗ್ ಇಂಜಿನಿಯರ್, ನನ್ನ ಡ್ರೀಮ್ ಇದು. ಎರಡು ಧೋನಿಯಲ್ಲಿ ಕಲಿತಾ ಇದೆ. ಓಕೆ, ಖಂಡಿತವಾಗೂ ನಿಮ್ಮ ಟ್ಯಾಲೆಂಟನ್ನು ಒಂದು ಮೆಚ್ಚಲೇಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿ ಇವಾಗ ಹಾಂಗ್ಕಾಂಗ್ ಇದು ಕಾಂಪಿಟೇಷನ್ ಇವಾಗ ಯಾವ ರೀತಿ ನಡೀತಾ ಇದೆ, ಇದಕ್ಕೆ ಬೇಕಾದ ಸಿದ್ಧತೆ ಅಲ್ಲ. ಸೊ ಎಷ್ಟು ಟೈಮ್ ಕೊಡ್ತಾ ಇದ್ದೀರಿ ಇದಕ್ಕೆ ಪ್ರಾಕ್ಟೀಸ್? ಇದು ಆ್ಯಕ್ಚುಲಿ ನಾನು 1 month ಬ್ಯಾಕ್ ತುಂಬ ಟೈಮ್ ಕೊಟ್ಟಿದ್ದೆ. ಅರ್ಲಿ ಮಾರ್ನಿಂಗ್ 5 o'clock 4 o'clock ಇಂದ 7 o'clock. ಈ ಕಡೆಯಿಂದ ನಿಮ್ಮ ಇದರದ್ದು 7 o'clock ಡ್ಯೂಟಿ, 7 o'clock 5 o'clock ಡ್ಯೂಟಿ, 4 o'clock to 6, ಮತ್ತೆ ಪುನಃ ಈವ್ನಿಂಗ್ ಪುನಃ ಇಂಟರ್ನ್ಯಾಷನಲ್ ಕೋಚ್ ಅವ್ರದ್ದು ಟ್ರೈನಿಂಗ್. ಸೊ ಇಂಟರ್ನ್ಯಾಷನಲ್ ಕೋಚ್ ಅವ್ರು ಹೇಳ್ತಿದ್ರು, ನೀನು ಯು ಶುಡ್ ಗೆಟ್ 8 hours ಸ್ಲೀಪ್, ಗುಡ್ ಸ್ಲೀಪ್. ಯು ಶುಡ್ ಡೂ ಹಾರ್ಡ್ ಕೋರ್ ಪ್ರಾಕ್ಟೀಸ್ 4 to 6 hours. ಸೊ ಇವನ್ ವರ್ಕಿಂಗ್. ಬಟ್ ಇವಾಗ ನಿಮಗೇನು ಅನ್ಸುತ್ತೆ, ಸಾಕಾಗುತ್ತದ ಈ ಒಂದು ಪ್ರಾಕ್ಟೀಸ್? ಈ ಲೆವೆಲ್ ಪ್ರಾಕ್ಟೀಸ್ ಇನ್ನೂ ಬೇಕು, ಯಾಕಂದರೆ ಈ ಒಲಿಂಪಿಕ್ ಲೆವೆಲ್ ಬೇಕಂದ್ರೆ ಐ ಕಾಂಟ್ ವರ್ಕ್ ಮಾಡಿ ಇದು ಮಾಡೋಕ್ಕಾಗಲ್ಲ. ಹೈ ಲೆವೆಲ್ ಇದು ಈಗ ವರ್ಲ್ಡ್ ಚಾಂಪಿಯನ್ಶಿಪ್ಪು ಇಟ್ಸ್ ಅನ್ಇಮ್ಯಾಜಿನೇಬಲ್. ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಓಕೆ, ಲಿಖಿತ್ ಅವ್ರ ಜೊತೆ ಇನ್ನೂ ಮತ್ತಷ್ಟು ವಿಷಯಗಳನ್ನು ಮಾತಾಡೋಣ ಇವಾಗ ಕಾರ್ಯಕ್ರಮದಲ್ಲಿ. ಚಿಕ್ಕ ಸೂರ್ಯೋದಯದ ಸಮಯದಲ್ಲಿ ಮನಸ್ಸು ಬಯಸುವುದು ಟೀ ಕುಡಿಬೇಕು ಅಂತ. ಇನ್ನು ಈ ಟೀಯಿಂದ ನಮ್ಮ ನಿತ್ಯದ ಜೀವನ ಶುರುವಾಗುತ್ತೆ. ಸೊ ದಿನನಿತ್ಯ ಟೆನ್ಷನ್ ಫ್ರೀ ಆಗಿ ತಾಜಾತನದಿಂದ ಇರಬೇಕು ಅಂತ ಬಯಸುತ್ತಾರೆ. ಇನ್ನು ಒಂದೇ ಒಂದು ಟೀಯಲ್ಲಿ ಇದೆಲ್ಲ ಸಿಗುತ್ತೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹೌದು, ದಿನನಿತ್ಯ ತಾಜಾತನದಿಂದ ಕೂಡಿರಲು ಹಾಗೆ ನಿಮ್ಮನ್ನು ಕಾಂತಿಯುತವಾಗಿ ಕಾಣುವಂತೆ ಮಾಡುವ ಟೀ ಅಂದ್ರೆ ಲೈಫ್ ಆನ್ ಗ್ರೀನ್ ಲೇಬಲ್ ಟೀ. ತಡೆ ಯಾಕೆ, ಇಂದೇ ಖರೀದಿಸಿ ಲೈಫ್ ಆನ್ ಗ್ರೀನ್ ಲೇಬಲ್. ರಿಯನ್ಸ್ ಟ್ರೇಡಿಂಗ್, ಅತಾಯ ಕಾಂಪ್ಲೆಕ್ಸ್, ಫರಂಗಿಪೇಟೆ, ಬಂಟ್ವಾಳ. ಕಾಲ್ 8889955522. ಮಂಗಳೂರಿನ ಹೃದಯ ಭಾಗ, ಆದರೆ ಸದ್ದುಗದ್ದಲವಿಲ್ಲದ ಪ್ರಶಾಂತತೆ. 22 ಲಕ್ಷಕ್ಕೆ ಅತ್ಯಾಕರ್ಷಕ ಸುಸಜ್ಜಿತವಾದ ಮನೆ ನಗರದ ಕಾರ್ ಸ್ಟ್ರೀಟ್ನಲ್ಲಿ. ಇದು ಕನಸನ್ನ. ಈ ಕನಸನ್ನ ನನಸಾಗಿಸಿದೆ ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ರವರ ಆಪಲ್ ಮಥುರಾ. ಮಂಗಳೂರಿನ ಕಾರ್ ಸ್ಟ್ರೀಟ್ನ ದಿವ್ಯ ರಮಣೀಯ ತಾಣದಲ್ಲಿ ಮಥುರಾ ನಗರಿಯನ್ನೇ ಹೋಲುವ ಪರಿಸರದಲ್ಲಿ ನಿರ್ಮಾಣವಾದ ಆಪಲ್ ಮಥುರಾದ ವಾಣಿಜ್ಯ ಮಳಿಗೆಗಳು ಈಗಾಗಲೇ ಮಾರಾಟವಾಗಿದ್ದು ಎಲ್ಲ ಗ್ರಾಹಕರಿಗೆ ವಂದನೆಗಳು. 22 ಲಕ್ಷಕ್ಕೆ ಆರಂಭವಾಗುವ ಕೆಲವು ಮನೆಗಳು ಇದೀಗ ಲಭ್ಯವಾಗಿದ್ದು ತಡವೇಕೆ ಬಂಧುಗಳೇ, ಕೂಡಲೇ ನಿಮ್ಮ ಕನಸಿನ ಮನೆಯನ್ನ ಕೊಂಡುಕೊಳ್ಳಿ ಆಪಲ್ ಮಥುರಾದಲ್ಲಿ.
ಮಂಗಳೂರಿನ ಹೃದಯ ಭಾಗ, ಆದರೆ ಸದ್ದುಗದ್ದಲವಿಲ್ಲದ ಪ್ರಶಾಂತತೆ. 22 ಲಕ್ಷಕ್ಕೆ ಅತ್ಯಾಕರ್ಷಕ ಸುಸಜ್ಜಿತವಾದ ಮನೆ ನಗರದ ಕಾರ್ ಸ್ಟ್ರೀಟ್ ನಲ್ಲಿ. ಇದು ಕನಸಲ್ಲ, ಈ ಕನಸನ್ನ ನನಸಾಗಿಸಿದೆ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅವರ ಆಪಲ್ ಮಥುರಾ. ಮಂಗಳೂರಿನ ಕಾರ್ ಸ್ಟ್ರೀಟ್ ನ ದಿವ್ಯ ರಮಣೀಯ ತಾಣದಲ್ಲಿ ಮಥುರಾ ನಗರಿಯನ್ನೇ ಹೋಲುವ ಪರಿಸರದಲ್ಲಿ ನಿರ್ಮಾಣವಾದ ಆಪಲ್ ಮಥುರಾದ ವಾಣಿಜ್ಯ ಮಳಿಗೆಗಳು ಈಗಾಗಲೇ ಮಾರಾಟವಾಗಿದ್ದು ಎಲ್ಲ ಗ್ರಾಹಕರಿಗೆ ವಂದನೆಗಳು. 22 ಲಕ್ಷಕ್ಕೆ ಆರಂಭವಾಗುವ ಕೆಲವು ಮನೆಗಳು ಇದೀಗ ಲಭ್ಯವಾಗಿದ್ದು ತಡವೇಕೆ ಬಂಧುಗಳೇ, ಕೂಡಲೇ ನಿಮ್ಮ ಕನಸಿನ ಮನೆಯನ್ನ ಕೊಂಡುಕೊಳ್ಳಿ ಆಪಲ್ ಮಥುರಾದಲ್ಲಿ. ವಿಜಯ್ ಭವ ವಿಕಿತ್ಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವಿಕಿತ್ ಅವರಿದ್ದಾರೆ, ಹಲವಾರು ವಿಷಯಗಳನ್ನು ಕೂಡ ಪಡ್ಕೊಂಡಿದ್ದೇವೆ, ಇನ್ನಷ್ಟು ವಿಷಯಗಳನ್ನು ಪಡ್ಕೊಳ್ಳೋಣ. ಸೊ ಅದೇ ರೀತಿ ಈಗ ಹಾಂಗ್ಕಾಂಗ್ ಹಾಂಗ್ಕಾಂಗ್ ಕಾಂಪಿಟೇಷನ್ ಬಗ್ಗೆ ಕೂಡ ಮಾತಾಡ್ತಿದ್ವಿ. ಸೊ ಇವಾಗ ನೀವು ಹಾಂಗ್ಕಾಂಗ್ಗೆ ಹೋಗ್ತಾ ಇರುವಂತ ಕಾಂಪಿಟೇಟರ್ಸ್ ಅಲ್ಲಿ ಬೇರೆ ಬೇರೆ ದೇಶಗಳಿಂದ ಕೂಡ ಬರ್ತಾರೆ ಅಂತ ಹೇಳಿದ್ರಿ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಯಾರೊಂದು ನಿಮಗೆ ಟಫೆಸ್ಟ್ ಕಾಂಪಿಟೇಟರ್ ಆಗಿರ್ಬೋದು, ಯಾವ ದೇಶದಿಂದ ಬರುವಂತರಾಗಿರ್ಬೋದು? ಚೈನಾದವರು ದೇ ಆರ್ ವೆಲ್ ಟ್ರೈನ್, ಬಿಕಾಸ್ ಅವರೊಂದು ರಿಲಿಜನ್ ಅಂತ ಮಾರ್ಷಲ್ ಆರ್ಟ್ಸ್ ರಿಲಿಜನ್ ಅಂತ. ಚೈನಾ ಅಂದ್ರೆ ಗೊತ್ತಾಗೋದೇ ಮೊದಲು ಚೈನಾ, ಏನು ಕರಾಟೆ ಕುಂಫು ಅಂದ್ರೆ ಬೇಸ್ ಇಲ್ಲಿಂದ ಹೋದದ್ದು, ಬೇಸ್ ಇಲ್ಲಿಂದ ಮೋದಿ ಹೋಗಿ ಅಂದ್ರೆ ಅವರದನ್ನ ಎಕ್ಸ್ಪ್ಲೋರ್ ಮಾಡಿದ್ರು, ತುಂಬಾ ಒಳ್ಳೆ ಎಕ್ಸ್ಪ್ಲೋರ್ ಮಾಡಿದ್ರು, ಪುನಃ ರಿಸರ್ಚ್ ಮಾಡಿ ತುಂಬಾ ಫೈನ್ ಮಾಡಿದ್ರು. ಸೊ ಚೈನಾದವರು ಇರ್ಬೋದು, ಹಾಂಗ್ಕಾಂಗ್ ಅವರು, ಹಾಂಗ್ಕಾಂಗ್ ಅಂದ್ರೆ ಸೌತ್ ಚೈನಾ ಅಂತ ಹೇಳ್ತಾರೆ. ಸೊ ಅಲ್ಲವರು ಇದ್ದಾರೆ, ಮತ್ತೆ ತಜಿಕಿಸ್ತಾನ್ ಬರ್ತಿದ್ದಾರೆ, ಸೊ ಉಜ್ಬೇಕಿಸ್ತಾನ್ ಒಳ್ಳೆಯದು. JKD ಎಲ್ಲೆಲ್ಲ ಇದೆ ಅವರೆಲ್ಲ ಬರ್ತಾರೆ, ಬಿಕಾಸ್ JKD ಫೈಟರ್ಸ್ ಆರ್ ವೆರಿ ಡೇಂಜರಸ್. ಓಕೆ, ಖಂಡಿತವಾಗ್ಲೂ. ಸೊ ಹಾಂಗ್ಕಾಂಗಿಗೆ ತೆರಳ್ತಾ ಇದ್ದಾರೆ, ಸೊ ಮುಂದಿನ ಒಂದು ಅವರ ಕಾಂಪಿಟೇಷನ್. ಸೊ ಅದಕ್ಕೊಂದು ನಾವು ಖಂಡಿತವಾಗ್ಲೂ ನಮ್ಮ ಕಡೆಯಿಂದಂತೂ ನಾವು ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಬೆಸ್ಟ್ ನೀವು ಚೆನ್ನಾಗಿ ಒಂದು ಕಾಂಪಿಟೇಟ್ ಮಾಡಿ, ಸೊ ನಮ್ಮ ಒಂದು ದೇಶಕ್ಕೆ, ನಮ್ಮ ಮಂಗಳೂರಿಗೆ, ಮೈನ್ ಆಗಿ ನಮ್ಮ ಮಂಗಳೂರಿಗೆ ಹೆಸರನ್ನ ತಂದು ಕೊಡಬೇಕು. ಆ್ಯಂಡ್ ಅದೇ ರೀತಿ ಅದಕ್ಕೆ ಬೇಕಾದ ಸಿದ್ಧತೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಗೆ ಖುಷಿ ಆಗ್ತಾ ಇರೋದು ಅಂತ ಹೇಳಿದ್ರೆ ಇವತ್ತು ಹೊರಡ್ತಾ ಇದ್ದಾರೆ ಅವರು. ಸೊ ಎಲ್ಲಿ ಹಾಂಗ್ಕಾಂಗ್ಗೆ ಇಲ್ಲಿಂದ ಮ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಹೊರಟು ಇಲ್ಲಿಂದಾನೆ ನಮ್ಮ ಮಂಗಳೂರಿಂದಾನೇ ಹೊರಡ್ತಾ ಇದ್ದಾರೆ. ಸೊ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು, ಸೊ ನಮಗೆ ಅದು ಖುಷಿ ಆಗ್ತಾ ಇರೋದು. ಸೊ ನೀವು ಮಂಗಳೂರಿನವ್ರು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಒಂದು ಹೆಮ್ಮೆ ಆಗ್ತಾ ಇದೆ. ಸೊ ಇಲ್ಲಿಂದ ಹೊರಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮಂಗಳೂರಿನ ಎಲ್ಲ ಸರ್ವ ಜನತೆ, ಸೊ ಯಾರೆಲ್ಲ ಮಂಗಳೂರಿನಲ್ಲಿ ಇದ್ದಾರೆ ಅವರೆಲ್ಲರೂ, ಅದೇ ರೀತಿ ಕರ್ನಾಟಕದ ಎಲ್ಲರ ಆಶೀರ್ವಾದ ನಿಮಗಿರುತ್ತೆ. ನೀವು ವಿನ್ ಆಗಿಕೊಂಡೇ ಬರ್ತೀರಾ ಖಂಡಿತವಾಗ್ಲೂ. ಆ್ಯಂಡ್ ಅದೇ ರೀತಿ ಇವಾಗ ಈ ಒಂದು ಕಾಂಪಿಟೇಷನ್ ಕೂಡ ಹಾಂಗ್ಕಾಂಗ್ ಹೋಗ್ತಾ ಇದ್ದೀರಾ. ಇದರದೊಂದು ಇವಾಗ ಫುಡ್ ಪ್ರೊಸೀಜರ್ ನಿಮ್ಮ ಲೈಫ್ನಲ್ಲಿ, ಸೊ ಮಾರ್ಷಲ್ ಆರ್ಟಿಗೆ ಎಂಟ್ರಿ ಆದ ನಂತರ ಸೊ ಏನು ಡಿಫ್ರೆಂಟ್ ಇದೆ? ಯಾವ ರೀತಿ ಫುಡ್, ನಿಮ್ಮದು ಸ್ಲೀಪ್, ರೆಸ್ಟ್, ಸೊ ಈ ರೀತಿ ಎಲ್ಲ ಮಾರ್ಷಲ್ ಆರ್ಟ್ಸ್ ಅಂದರೆ ನಾವು ಎಷ್ಟೋ ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್ ಫುಡ್ ಡೈಟ್ ಮೇಂಟೈನ್ ಮಾಡ್ತಾರೆ. ಮಾರ್ಷಲ್ ಆರ್ಟ್ಸ್ ಅಲ್ಲಿ ಫುಡ್ ಡೈಟ್ ಅಷ್ಟು ಮೇಂಟೈನ್ ಮಾಡಲ್ಲ. ಚೈನಾ ಅಲ್ಲಿ ವೆಯ್ಟ್ ಅವರು ಮೇಂಟೈನ್ ಮಾಡ್ತಾರೆ, ಡಿಫ್ರೆಂಟ್ ಅಂದರೆ ಸ್ಪೈಸ್ ಎಲ್ಲ ತಿನ್ನಲ್ಲ. ಆದರೆ ನಾನಿಲ್ಲಿ ಮ್ಯಾಂಗ್ಳೂರ್ ಫುಡ್ಡೇ ತಗೊಂಡು ಬಾಯ್ಲ್ ರೈಸ್ ಮತ್ತು ಗುಡ್ ಫುಡ್. ಆದರೆ ಮೇನ್ ಥಿಂಗ್ ಅಂದರೆ ಪ್ರಾಕ್ಟೀಸ್. ಯು ಶುಡ್ ಹ್ಯಾವ್ ಅ ಗುಡ್ ಪ್ರಾಕ್ಟೀಸ್. ಓಕೆ, ದಟ್ಸ್ ಇಟ್. ಆ್ಯಂಡ್ ಮೆಡಿಟೇಷನ್, ನಮ್ಮ ಮಾರ್ಷಲ್ ಆರ್ಟ್ಸಲ್ಲಿ ಮೆಡಿಟೇಷನ್ ಬೇರೆ ಇದೆ. ಸೊ ಯೋಗದಲ್ಲಿ ಮೆಡಿಟೇಷನ್ ಬೇರೆ, ಸೊ ವಿ ಆರ್ ಡೂಯಿಂಗ್ ಮಾರ್ಷಲ್ ಆರ್ಟ್ಸ್ ಮೆಡಿಟೇಷನ್, ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್. ದೆನ್ ಜಂಕ್ ಫುಡ್ಸ್ ಇಟ್ಸ್ ನಾಟ್ ಗುಡ್. ವಾಟ್ ಎವರ್ ಯು ಈಟ್ ಫುಡ್ ಫ್ರಮ್ ಯುವರ್ ಹೋಮ್, ಡೋಂಟ್ ಈಟ್ ಹೋಟೆಲ್ಸ್ ಒಳ್ಳೆಯದಲ್ಲ. ಮತ್ತು ಜಂಕ್ ಫುಡ್ಸ್ ತಿನ್ನಬೇಡಿ, ಮನೆದ್ದು ತಿನ್ನಿ. ಮನೆದ್ದು ಏನು ಮಾಡ್ತಾರೆ. ಸೊ ನೀವು ಯಾವ ಫುಡ್ ಪ್ರೊಸೀಜರ್? ನಾನು ಮಿಲ್ಕ್ ಕನ್ಸ್ಯೂಮ್ ಮಾಡ್ತೇನೆ, ಎಗ್ ಕನ್ಸ್ಯೂಮ್ ಮಾಡ್ತೇನೆ. ಫಿಟ್ನೆಸ್ಸಿಗೋಸ್ಕರ, ಫಿಸಿಕಲ್ ಒಂದು ಮೇಂಟೆನೆನ್ಸ್ ಅಂದರೆ ಇದು ನೋಡಬೇಕಾದ್ರೆ ಗೊತ್ತಾಗ್ತಿದೆ. ಸೊ ಫಿಸಿಕಲಿ ಫಿಟ್ ಆಗಿದ್ದಾರೆ. ಸೊ ಜನರಿಗೆ ಒಂದು ಸ್ವಲ್ಪ ಹೇಳ್ಬಿಡಿ, ನೋಡ ಏನೊಂದು ನಿಮ್ಮಿಂದ ಕೊಡ್ಲಿಕ್ಕೆ ಅಂದರೆ ನಾನು ಎಲ್ಲರೂ ಹೇಳೋದೊಂದೇ, ಗುಡ್ ಸ್ಲೀಪ್. ಓಕೆ, ಎಷ್ಟು ಗಂಟೆಗಳ ಕಾಲ? 7 to 8 hours. 7 to 8 hours. ಫುಡ್ ಎಷ್ಟು ಸಹ ಕನ್ಸ್ಯೂಮ್ ಮಾಡಿ, ಹೋಮ್ ಮೇಡ್ ಫುಡ್, ಬಟ್ ಗುಡ್ ಎಕ್ಸಸೈಸ್. ಎಕ್ಸಸೈಸ್ ಮಾಡಿ. 2 ಪ್ಲೇಟ್ ತಿಂದರೆ 2 ಗಂಟೆ ಮಾಡಿ, 1 ಪ್ಲೇಟ್ 1 ಗಂಟೆ ಮಾಡಿ. ಓಕೆ, ಅಷ್ಟೇ ಸಿಂಪಲ್ ಆಗಿದೆ. ಓಕೆ, 2 ಗಂಟೆ ತಿಂದರೆ 2 ಗಂಟೆ ಎಕ್ಸಸೈಸ್ ಮಾಡಿ. ಸೊ 2 ಪ್ಲೇಟ್ ತಿಂದರೆ 2 ತಿಂದರೆ 2 ಗಂಟೆ ಮಾಡಿ. 2 ಪ್ಲೇಟ್ ತಿಂದರೆ 2 ಗಂಟೆ ಎಕ್ಸಸೈಸ್ ಮಾಡಿ. ಆ್ಯಂಡ್ 1 ಪ್ಲೇಟ್ ತಿಂದರೆ 1 ಗಂಟೆ ಎಕ್ಸಸೈಸ್ ಮಾಡಿ ಅಂತ. ಒಟ್ಟಲ್ಲಿ ಎಕ್ಸಸೈಸ್ ಮಾಡೋದು. ಎಕ್ಸಸೈಸ್ ಮಾಡಬೇಕು. ನಾನು ಮಾರ್ಷಲ್ ಆರ್ಟ್ಸೇ ಮಾಡಿ ಅಂತ ಹೇಳಲ್ಲ, ಬಾಡಿ ಫಿಟ್ ಆಗಿಟ್ಕೊಳ್ಳಿ, ಎಕ್ಸಸೈಸ್ ಮಾಡಿ. ಬಾಡಿ ಎಕ್ಸಸೈಸ್ ಮಾಡುವಾಗ ಡೈರೆಕ್ಟ್ ಫ್ರಮ್ ಟಾಪ್ ಹೆಡ್ಡಿಂದ ಸ್ಟಾರ್ಟ್ ಮಾಡಿ, ಲೆಗ್ ಫುಲ್ ವಾರ್ಮ್ ಅಪ್ ಮಾಡಿ. ಗುಡ್ ಪಾರ್ಟ್ ಖಂಡಿತ. ಆ್ಯಂಡ್ ಅದೇ ರೀತಿ ಇವಾಗ ಹಾಂಗ್ಕಾಂಗಿಗೆ ಹೋಗ್ತಾ ಇದ್ದಾರೆ. ಸೊ ಇವಾಗ ನೀವಿರುವಂಥ ಕೇಳಿ, ಸೊ ಅದಕ್ಕೂ ಇದಕ್ಕೂ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ? ಸೊ ಅಂದರೆ ಕಷ್ಟ ಆಗುತ್ತಾ? ಸೊ ಆ ಕಡೆನೂ ಇವಾಗ ಹೇಳಿದ್ರಿ 2 ದೋಣಿ ಮೇಲೆ ಕಾಲಿಡ್ತಾ ಇದ್ದಾರೆ, ಕಷ್ಟ ಆಗುತ್ತೆ. ಆದರೆ
ಇಫ್ ಯು ವಾಂಟ್ ಟು ಅಚೀವ್ಮೆಂಟ್ ಏನಾದರೂ ದೊಡ್ಡ ಮಾಡಬೇಕಾದ್ರೆ ತುಂಬ ಕಷ್ಟ ಬರುತ್ತೆ. ಒಂದು ದಿನದಲ್ಲಿ ಮೌಂಟ್ ಎವರೆಸ್ಟ್ ಹತ್ತಕ್ಕಾಗಲ್ಲ. ಮೌಂಟ್ ಎವರೆಸ್ಟ್ ಹತ್ತೋದು ತುಂಬಾ ಪ್ರಾಬ್ಲಮ್ ಬರುತ್ತೆ. ಅದಷ್ಟು ಪ್ರಾಬ್ಲಮ್ ಮೇಲೆ ಹೋದ್ಮೇಲೆ ಒಂದು ಮಜಾ ಇರೋದು. ಸೊ ಹಾಗೆ ಅಂದ್ರೆ ನಾನು ತುಂಬಾ ಸಪೋರ್ಟ್ ನನಗೀಗ ಸಿಕ್ಕಿದ್ದು ಅದೇ ಹೇಳಿದೆ, ಇಂಡಿಯನ್ NRIs ಅಲ್ಲಿ ಬಿಸ್ನೆಸ್ ಮ್ಯಾನ್ ಅವರು ಮತ್ತೆ ಕಂಪನಿ ಅವರು. ಸೊ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ ಬಿಕಾಸ್ ಆಫ್ ದಮ್. ಬಿಕಾಸ್ ಏನು ಮಾಡಬೇಕಾದ್ರೂ ಫೈನಾನ್ಸ್ ಬೇಕು. ಸೊ ಫೈನಾನ್ಸ್ ಕ್ಯಾನ್ ಬಿ. ಸೊ ನಾನು ಹಿಂದೆಯಿಂದ ತುಂಬ ಮಂದಿಗೆ ಸೊ ಅವ್ರಿಗೋಸ್ಕರ ನನಗೋಸ್ಕರ ನಾನು ಮಾಡಲೇಬೇಕು, ಅವ್ರಿಗೋಸ್ಕರ ನಾನು ಮಾಡಲೇಬೇಕು. ಹಾಗೆ ಅವರು ಒಂದು ಹೋಪ್ ಇಟ್ಟಿದ್ದಾರೆ. ಐ ಶುಡ್ ವರ್ಕ್ ಫಾರ್ ದಟ್. ಐ ವರ್ಕ್ ಫಾರ್ ದಟ್. ಆ್ಯಂಡ್ ಇವಾಗ ನಿಮಗೆ ಕೆಲವ್ರಿಗಂತೂ ಖಂಡಿತವಾಗ್ಲೂ ಆಗ್ತದೆ. ಸೊ ಎರಡು ದೋಣಿಯ ಆ ಕಡೆ ಕೆಲಸನೂ ಇದೆ, ಈ ಕಡೆ ಕುಂಕು ನೋಡ್ಕೊಳ್ಬೇಕು, ಯಾರಿಗೆ ಆಗಬೇಕು ಆಗ್ಲಿಕ್ಕಿಲ್ಲ, ತುಂಬ ಕಷ್ಟ ಆಗ್ತಿದೆ. ಈ ಒಂದು ಫೀಲ್ ಎಲ್ರಿಗೂ ಕೂಡ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಸೊ ಈ ರೀತಿ ಏನಾದರೂ ಆಗಿದೆ, ಸೊ ಬೇಡ ನನಗೆ ಇದು ಆ ರೀತಿ ಯಾವ್ದಾದ್ರು ಅಂದ್ರೆ ನನಗೆ ಮಾರ್ಷಲ್ ಆರ್ಟ್ಸ್ ಬೇಡ ಅಂತ ಯಾವತ್ತೂ, ಯಾಕಂದ್ರೆ ಮಾರ್ಷಲ್ ಆರ್ಟ್ಸ್ ಎಲ್ಲ ನನಗೆ ಎಲ್ಲ ನಮ್ಮ ಈ ನಿಮ್ದು ಕೆಲಸದ ಬಗ್ಗೆ ಕೆಲಸ ಬೇಡ ನನಗೆ. ಆಕ್ಚುಲಿ ಕೆಲಸ ನನಗೆ ತುಂಬಾ ಆಫರ್ ಬರ್ತಾ ಇದೆ. ನನಗೆ ಬೇರೆಯವರ ಅಂಡರಲ್ಲಿ ವರ್ಕ್ ಮಾಡಕ್ಕೆ ನಂದೇ ಒಂದು ಸಂಸ್ಥೆ ಮಾಡ್ಬೇಕಂತ. ಸೊ ನಾನು ನಂದೇ ಸಂಸ್ಥೆ ಮಾಡ್ಬೇಕಂತ ದುಬೈ ಹೋಗ್ಬೇಕು. ದುಬೈ ಒಂದು ಸಂಸ್ಥೆ ಮಾಡಕ್ಕೆ ಹಣ ಆಗುತ್ತೆ, ಇಲ್ಲಿ ಬಂದು ಓನ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ನಾನು ನನಗೆ ಏನೆಲ್ಲ ರಿಸರ್ಚ್ ಮಾಡಿದ್ದೀನಿ ಅದನ್ನು ನಾನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಐ ನೀಡ್ ಯೂಸ್ ಮನಿ. ಓಕೆ. ಆ್ಯಂಡ್ ಇವಾಗ ನಾವು ಕರಾಟೆ ಕುಂಫು ಆ್ಯಂಡ್ ಅದೇ ಮಾರ್ಷಲ್ ಆರ್ಟ್ಸ್ ಇದೆಲ್ಲ ಏನೇನು ಡಿಫ್ರೆನ್ಸ್ ಇದೆ ಇದರಲ್ಲಿ? ಡಿಫ್ರೆಂಟ್ ಏನು ಅದರಲ್ಲಿ? ಕರಾಟೆ ಅಂದ್ರೆ ಏನು ಆ್ಯಂಡ್ ಕುಂಫು ಅಂದ್ರೆ ಏನು? ಸೊ ಇಟ್ಸ್ ಲೈಕ್ ಅ ಡಿಫ್ರೆಂಟ್ ಫಾರ್ಮ್. ಕರಾಟೆಯಲ್ಲಿ ಡಿಫ್ರೆನ್ಸ್ ಇದೆ. ಕಿಕ್ ಬಾಕ್ಸಿಂಗಲ್ಲಿ ಬಾಕ್ಸಿಂಗಲ್ಲಿ ಓನ್ಲಿ ಹ್ಯಾಂಡ್ಸ್, ಕಿಕ್ ಬಾಕ್ಸಿಂಗಲ್ಲಿ ಲೆಗ್ ಯೂಸ್ ಮಾಡ್ತಾರೆ. ತೈಚೆಯಲ್ಲಿ ಇಟ್ಸ್ ಅ ಸ್ಪಿರಿಚುವಲ್ ಫಾರ್ಮ್. ಮತ್ತು ಮೌತಾಯಲ್ಲಿ ಡಿಫ್ರೆಂಟ್ ಲೆಗ್, ಇಟ್ಸ್ ಲೈಕ್ ಟ್ರೆಡಿಷನ್ ಆಫ್ ಥೈಲ್ಯಾಂಡ್. ಮತ್ತು ಅದೇ ಒಂದೊಂದು ಫಾರ್ಮ್, ಕರಾಟೆ ಒಂದೊಂದು ಫಾರ್ಮ್. ಆದರೆ ಇಟ್ಸ್ ಓನ್ಲಿ ಅಬೌಟ್ ಕನ್ವರ್ಟಿಂಗ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಇಂಟು ಎನಿ ವೆಪನ್. ಆದರೆ ಮಾರ್ಷಲ್ ಆರ್ಟ್ಸ್ ಇಸ್ ಟೋಟಲಿ ಯು ಕನ್ವರ್ಟಿಂಗ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಇಂಟು ಎನಿ ವೆಪನ್, ನಾಟ್ ಯೂಸ್ ವೆಪನ್. ನಿಮ್ಮ ಹ್ಯಾಂಡ್ಸ್ ಮತ್ತು ಲೆಗ್ಸ್ ಕನ್ವರ್ಟ್ ಮಾಡೋದು. ಇವಾಗ ಸೆಲ್ಫ್ ಡಿಫೆನ್ಸ್. ಸೆಲ್ಫ್ ಡಿಫೆನ್ಸ್ ಅಂದ್ರೆ ನಮ್ಮ ಆತ್ಮರಕ್ಷಣೆಗೋಸ್ಕರ ಈ ಒಂದು ಕಲೆಗಳನ್ನು ಕಲ್ತು. ಆ್ಯಂಡ್ ಇವಾಗ ನಾವು ಕೆಲವೊಂದು ವಿಷಯಗಳನ್ನು ಕೇಳ್ಪಡ್ತೇವೆ. ಇವಾಗ ಕರಾಟೆಗೆ ಆ್ಯಂಡ್ ಕುಂಫುಗೆ, ಕರಾಟೆಯನ್ನು ನಾವು ಕಲಿಯೋದು ಮಾತ್ರ, ಅದನ್ನು ಎಲ್ಲಿಯೂ ಕೂಡ ಪ್ರಯೋಗ ಮಾಡುವಂಥದ್ದು. ಸೊ ಇದನ್ನು ಎಲ್ಲಿ ಪ್ರಯೋಗ ಮಾಡಬಹುದು ಆ ರೀತಿ ಏನಾದರೂ ಕುಂಫುವಲ್ಲಿ ಏನಾದರೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ ರೀತಿ ರೂಲ್ಸ್ ಅಂತ ಏನಿಲ್ಲ ನೋಡಿ. ನಮ್ಮದ್ರಲ್ಲಿ ಈಗ ಹ್ಯಾಂಡ್ ಜಾಬ್ ಎಲ್ಲ ಇದೆ, ಅಂದರೆ ಐಸ್ ಕೆಲವೆಲ್ಲ ತುಂಬ ಬ್ಯಾನ್ ಆದ ಕೆಲವು ಮೂಮೆಂಟ್ಸ್ ಎಲ್ಲ ಇದೆ ಫೈಟಲ್ಲಿ. ಅದೆಲ್ಲ ಮಾಡಬಾರ್ದು. ಸೊ ನಮ್ಮ ಗುರುಗಳು ನಮಗೆ ಹೇಳುವಾಗ ನಿಮ್ಮ ಜೀವ ಏನಾದರೂ ಪ್ರಾಬ್ಲಮ್ ಅಲ್ಲ, ನಿಮ್ಮ ಕಣ್ಣೆದುರಲ್ಲಿ ಯಾರಾದರೂ ಜೀವ ಹೋಗುವ ಪರಿಸ್ಥಿತಿ, ಆ ಪರಿಸ್ಥಿತಿಯಲ್ಲಿ ಅದನ್ನು ಯೂಸ್ ಮಾಡಬೇಕು. ಒಬ್ಬರಿಗೆ ಹೆಲ್ಪಿಗೆ, ಒಬ್ಬರನ್ನು ಹಾಳು ಮಾಡ್ಲಿಕ್ಕಲ್ಲ, ಅಂದರೆ ಒಬ್ಬರಿಗೆ ಯೂಸ್ ಆಗಲಿಕ್ಕೆ, ಒಬ್ಬರ ಲೈಫ್ ಸೇವ್ ಮಾಡೋಕ್ಕೆ ಯು ಶುಡ್ ಯೂಸ್ ದಿಸ್ ನಾಟ್ ಫಾರ್ ಹರ್ಟಿಂಗ್ ಎನಿಬಡಿ. ಹಾಗೆ ಮತ್ತು ಯಾರಾದರೂ ಬಂದು ಹೊಡೆದು ಕೂಡಲೇ ನಾವು ಹೊಡೆಯೋದಲ್ಲ. ವಿ ಶುಡ್ ಗಿವ್ ದಮ್ ಚಾನ್ಸ್. ಓಕೆ. ಮಾರ್ಷಲ್ ಆರ್ಟ್ಸ್ ಏನು ಹೇಳ್ತಾರೆ ಅಂದರೆ ಐ ಕ್ಯಾನ್ ಟೇಕ್ ಎನಿ ಹಿಟ್ಸ್ ಫ್ರಮ್ ಯು, ವೆದರ್ ಯು ಟೇಕ್ ಮೈ ಒನ್ ಹಿಟ್. ಓಕೆ. ಸೊ ಅಂದರೆ ಎಷ್ಟು ಹೊಡೆತ ಕೂಡ ಕೊಟ್ಟರು ನಾನು ತಗೊಳ್ಬೋದು. ಆ್ಯಂಡ್ ವೆದರ್ ಯು ಆರ್ ಕೇಪಬಲ್ ಆಫ್ ಟೇಕಿಂಗ್ ಮೈ ಒನ್ ಹಿಟ್. ಸೊ ನೀವು ಎದುರಾಳಿ ಯಾರು ಬರ್ತಾರೆ, ನೀವು ತಗೊಳ್ಲಿಕ್ಕೆ ನನ್ನ ಒಂದು ಹೊಡೆತವನ್ನು ನೀವು ತಗೊಳ್ಳುವ ಒಂದು ಕೆಪಾಸಿಟಿ ಇದ್ರೆ, ಸೊ ಆ ರೀತಿ ನೀವು ಎಷ್ಟು ಬೇಕಿದ್ರೆ ಹೊಡೀರಿ. ಸೊ ನನ್ನ ಒಂದು ಕೆಪಾಸಿಟಿ ನೀವು ಹೊಂದ್ಕೊಂಡಿರ್ಬೇಕು ಒಂದು ಹೊಡೆಯೋದನ್ನು. ಸೊ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಮೆಂಟಲಿ. ಯಾರು ನಮಗೆ ನಾವು ಯಾವತ್ತು ನಮ್ಮನ್ನ ಇಲ್ಲಿ ತನಕ ನಾನು ಯೂಸ್ ಮಾಡಿಲ್ಲ. ಯಾಕಂದ್ರೆ ನಾವು ಬಂದ್ರೆ ಏನಂದ್ರೆ ನಾವು ಮೈಂಡ್ ಅನ್ನು ಇನ್ನೊಂದು ಹೇಳ್ತೀವಿ, ಮೈಂಡ್ ಬಾಡಿ ಅಂಡ್ ಸ್ಪಿರಿಟ್. ಮೈಂಡ್ ಅನ್ನು ನಾವು ಹೇಗೆ ಟ್ರೈನ್ ಮಾಡ್ತೇವೆ, ನಮ್ಗೆ ಫೈಟ್ ಮಾಡ್ಬೇಕಂತ ಮೈಂಡ್ ಇಸ್ ಎನಿ ವೆಪನ್. ಸೊ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಇಟ್ಸ್ ಲೈಕ್ ಪೀಸ್. ನೋಡಿದ್ರೆ ಅಲ್ಲಿ ಹೋದ್ರೆ ಜಪಾನ್, ಚೈನಾದಲ್ಲಿ ಹೋದ್ರೆ ಎಷ್ಟು ಪೀಸ್ ಸಾಧುವಾಗಿರ್ತದೆ. ಸೊ ನೋಡ್ಲಿಕ್ಕೆ ಒಂದು ತುಂಬಾ ಸಾಫ್ಟ್ ತರ ಕಾಣಿಸ್ತಾರೆ. ಸೊ ಏನು ಗೊತ್ತಿಲ್ಲ, ಹಿಡನ್ ಟ್ಯಾಲೆಂಟ್ ತರ ಅದು, ಅಂದ್ರೆ ಕಾಣದ ಪ್ರತಿಭೆ ಅಂತ ಹೇಳ್ಬೋದು. ಸೊ ಗೊತ್ತಾಗಲ್ಲ. ಸೊ ಏನಾದ್ರೂ ಒಂದು ಮುಟ್ಟಕ್ ಹೋದ್ರೆ ಸೊ ಅಲ್ಲಿ ಏನಾದ್ರು ಅಂದ್ರೆ ಅದೇ ಅವ್ರಿಗೂ ನೀವು ಇದು ಮಾಡಕ್ ಹೋದ್ರೆ ದೇ ವಿಲ್ ಸ್ಟಾಪ್ ಯು. ಫಸ್ಟ್ ಸ್ಟಾಪ್ ಯು, ಸೆಕೆಂಡ್ ಸ್ಟಾಪ್ ಯು, ಥರ್ಡ್ ಗಿವ್ ಚಾನ್ಸ್. ಅಂದ್ರೆ ಚಾನ್ಸ್ ಕೊಡ್ತಾರೆ. ಸೊ ಆ ಚಾನ್ಸ್ ಅನ್ನ ನೀವೇನಾದ್ರೂ ಮತ್ತೆ ದುರುಪಯೋಗ ಪಡಿಸ್ಕೊಂಡ್ರೆ ಸೊ ಅದರ ಪರಿಣಾಮವನ್ನು ನಾವು ಮತ್ತೆ ಪಡ್ಕೋಬೇಕಾಗ್ತದೆ. ಅಂದ್ರೆ ಅವರು ಹೇಗೆ ಅಂದ್ರೆ ದೇ ವಿಲ್ ನಾಟ್ ಹರ್ಟ್ ಯು, ದೇ ಮೇಕಿಂಗ್ ಅಂದ್ರೆ ಅವ್ರು ನಿಮಗೆ ಹೇಳ್ತಾರೆ ಅಂದ್ರೆ ಬೀಳುವಾಗೆ ಮಾಡ್ಬೋದು, ಲಾಕ್ ಕೊಡ್ಬೋದು, ಚಾಪ್ ಅಂದ್ರೆ ಇದೆ. ಚಾಪ್ಸ್ ಅಂದ್ರೆ ಹೇಗೆ ಕೊಡ್ತಾರೆ ಅಂದ್ರೆ ನಿಮಗೆ ಚಾಪ್ಸ್ ಒಂದು ಜಸ್ಟ್ ಟೆಸ್ಟ್ ಮಾಡಿದ್ರೆ ಯು ಗೆಟ್ ಪೇನ್. ಓಕೆ. ಅಂದ್ರೆ ಅಷ್ಟು ಎಲ್ಲ ನರ್ವ್ ಸ್ಟಡಿ ಮಾಡಿರ್ತಾರೆ.
ಓಕೆ, ಅಷ್ಟು ಸ್ಟಡಿ ಆಗಿರುತ್ತೆ ಅಂಡ್ ಅಷ್ಟು ಎಲ್ಲ ಒಂದು ಅವರಿಗೆ ಫೈಟ್ ಮಾಡ್ಬೇಕಂತ ಇಲ್ಲ. ಮಾಂಕ್ಸ್ ಅವರಿಗೆ ಓಕೆ, ಅವ್ರು ಹೇಳಲ್ಲ ನಂತರ ಅದು ಇದೆ ಇದು ಇದೆ ಅಂತ. ಇಟ್ಸ್ ನಾಟ್ ಅ ಮ್ಯಾಜಿಕ್, ಇಟ್ಸ್ ಆಲ್ ಅಬೌಟ್ ಸೈನ್ಸ್. ನಾವು ಇದನ್ನೆಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಸೊ ಫೈಟಿಂಗ್ ಸಿನಿಮಾ ಇರ್ಬೋದು, ಸೊ ಅದರಲ್ಲಿ ಒಂದು ಕೆಲವೊಂದು ಅಂದ್ರೆ ಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಈಗ ಅದೇ ಹೇಳಿದೆ JKDಯಲ್ಲಿ ಕಿಕಿಂಗ್, ಪಂಚಿಂಗ್, ಟ್ರ್ಯಾಪಿಂಗ್, ಗ್ರಾಪ್ಲಿಂಗ್, ಸ್ಟ್ರೋಕ್ಸ್ ಅಂದ್ರೆ ಪ್ರೆಷರ್ ಪಾಯಿಂಟ್ಸ್. ಸೊ ಅಲ್ಲಿ ಎಲ್ಲಿ ಒಂದು ಮುಟ್ಟಿದ್ರೆ ಸಾಕು. ಐ ಆಮ್ ಓಕೆ. ನಂಗೆ ಈಗ ಗ್ರ್ಯಾಂಡ್ ಮಾಸ್ಟರ್ ಟ್ರೈನಿಂಗ್ ಮಾಡ್ತಿದ್ದಾರೆ. ಓಕೆ, ವರ್ಕಿಂಗ್ ಆನ್ ಇಟ್. ಇಟ್ ಟೇಕ್ಸ್ ಇಯರ್ಸ್. ಓಕೆ. ಅಂಡ್ ಇವಾಗ ನಿಮ್ಮ ಲೈಫ್ ನಲ್ಲಿ ಆ ರೀತಿ ಏನಾದ್ರು ಇವಾಗ ನೀವು ಹೇಳಿದ್ರಿ ಸೆಲ್ಫ್ ಡಿಫೆನ್ಸ್ ಅಂಡ್ ಅದೇ ರೀತಿ ಯಾರಿಗಾದ್ರೂ ಒಂದು ಏನೋ ಒಂದು ಇದು ಆಗ್ತಾ ಇದೆ, ಒಂದು ಪ್ರಾಣಕ್ಕೆ ತುತ್ತಾಗ್ತಾ ಇದೆ, ಸೊ ನೀವು ಹೆಲ್ಪ್ ಮಾಡ್ಲೇಬೇಕಾಗುತ್ತೆ. ಸೊ ಆ ರೀತಿ ಒಂದು ಘಟನೆ ಏನಾದ್ರು ನಡೆದಿದೆಯಾ ನಿಮ್ಮ ಲೈಫಲ್ಲಿ? ಅಂದ್ರೆ ರಿಯಲ್ ಆಗಿ ಇವಾಗ ನೀವು ಏನಿದ್ರು ಕಾಂಪಿಟೇಷನ್ ಅಲ್ಲಿ ತೋರಿಸ್ತೀರಾ ನಿಮ್ಮ ಫೈಟ್ ಅನ್ನು. ಸೊ ಏನಾದ್ರೂ ಒಂದು ಘಟನೆ ನಡೀತಾ ಇದೆ, ಸೊ ಅವರೊಂದು ಸಾಯುವಂತ ಪರಿಸ್ಥಿತಿ ಬರ್ತಾ ಇದೆ. ಇದು ಸಾಯುವಂತ ಪರಿಸ್ಥಿತಿ ಅಲ್ಲ, ಅಂದ್ರೆ ಇದು ಮ್ಯಾಂಗ್ಳೂರ್ ಸಿಟಿ ಬಸ್ ಅಲ್ಲಿ ಒಮ್ಮೆ ಹುಡುಗಿಗೆ ಅಂದ್ರೆ ಓಕೆ ಓಕೆ ಆ ರೀತಿ. ಸೊ ಅಲ್ಲೊಮ್ಮೆ ನಮ್ದು ಪಂಚ್ ಫಾಸ್ಟ್ ಆಗಿರುತ್ತೆ. ಓಕೆ, ಸೇವ್ ಮಾಡುವಂತ ಅದೊಂದು ಜಸ್ಟ್ ಒಂದು ಟ್ರೈ ಮಾಡಿದ್ವಿ. ಓಕೆ, ಅಂದ್ರೆ ಹುಡುಗಿಗೆ ತೊಂದರೆ ಕೊಡ್ತಾರೆ, ಸೊ ಹಾಗಾಗಿ ಅಲ್ಲೊಂದು ಟ್ರೈ ಮಾಡಿದ್ದೀನಿ. ಮತ್ತೆ ಇನ್ನೊಮ್ಮೆ ಸಿಸ್ಟರಿಗೆ ಇದು ಮಾಡುವಾಗ ಒಮ್ಮೆ ಟ್ರೈ ಮಾಡಿದ್ವಿ. ಮತ್ತೆ ಅದೇ ಲಾಸ್ಟ್ ಮಾಡಬಾರ್ದು ಅಂತ ಎನಿಸಿದ್ದೀನಿ. ಅಂದ್ರೆ ಏನಾಗಿಲ್ಲ, ಅಷ್ಟು ಇದಿಲ್ಲ, ಜಸ್ಟ್ ಲೈಕ್ ಅ ವಾರ್ನಿಂಗ್. ಓಕೆ, ಅಂದ್ರೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಿಮಗೆ ಯಾವ್ದಾದ್ರು ಒಂದು ಫಿಲಮ್ಗಳಲ್ಲಿ ಏನಾದ್ರು ಒಂದು ಚಾನ್ಸ್ ಕೊಟ್ರೆ, ಇವಾಗ ಏನಾದ್ರು ಒಂದು ಮೂವಿಗಳಲ್ಲಿ ಬಂದ್ರಪ್ಪ, ಸೊ ಬಂದ ಚಾನ್ಸ್ ಕೊಟ್ರೆ ಏನಾದ್ರು ಒಂದು ಹೋಗೋ ಒಂದು ಇಂಟ್ರೆಸ್ಟ್, ಒಂದು ಹೋಪ್ ಇದೆಯಾ? ಅಂದ್ರೆ ನನ್ನ ಥಿಂಕಿಂಗ್ ಏನಂದ್ರೆ ಈಗ ಕರ್ನಾಟಕ ಒಂದು ಹಾಲಿವುಡ್ ಲೆವೆಲ್ ಅಲ್ಲಿ ಫೈಟ್ಸ್ ಬರಬೇಕು. ಹಾಲಿವುಡ್ ಲೆವೆಲ್ ಅಲ್ಲಿ ಅಂದ್ರೆ ಡೂಪ್ ಆಗಬಾರ್ದು, ಬೇರೆ ಫಿಲ್ಮ್ ಡೂಪ್ ಆಗಬಾರ್ದು. ಮತ್ತೆ ಸುಮ್ಮನೆ ಅಲ್ಲಿಂದ ಹಾರುವಾಗ ರಿಯಲ್ ಫೈಟ್ ಆಕ್ಷನ್ ಮಾಡ್ಬೇಕಂತ ಇದಿದೆ. ಈಗ ಡೂಪದೆಲ್ಲ ಏನಿದ್ರು ಮೊದಲಾಯ್ತು, ಇವಾಗ ಏನಿದ್ರು ಎಲ್ಲ ರಿಯಲ್ ಆಗಿ ಎಲ್ಲ ಟ್ಯಾಲೆಂಟ್ ಹೊಂದಿರೋ ಹೀರೋಗಳನ್ನೇ ಎಲ್ಲರೂ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಆಯ್ತಾರೆ. ಇಲ್ಲೊಬ್ರು ರಿಯಲ್ ಹೀರೋನೇ ಇದ್ದಾರೆ. ಸೊ ಎಲ್ಲ ಟ್ಯಾಲೆಂಟ್ಗಳನ್ನು ಕೂಡ ಹೊಂದ್ಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಚಾನ್ಸ್ ಅಂದ್ರೆ ಕರೆ ಬಂದ್ರು ಬರ್ತದೆ. ಯಾವ್ದಾದ್ರು ಬಂದಿದೆ ನಿಮ್ಗೆ ಬಂದಿಲ್ಲ? ಅಂದ್ರೆ ಯಾವ್ದಾದ್ರು ಒಂದು ಈ ಒಂದು ಸೀನ್ಗಳಿದೆ, ಸೊ ನೀವು ಮಾಡಿ ಕೊಡ್ಬೇಕು ನಮಗೆ, ಈ ರೀತಿ ಒಂದು ಕಿಕ್ ಇದೆ? ಇಲ್ಲ, ಬಂದಿಲ್ಲ ಆಕ್ಚುಲಿ. ನಾನಂದ್ರೆ ಯಾವುದು ಮೀಡಿಯಾ ಅಷ್ಟು ಅಪ್ರೋಚ್ ಆಗಿರ್ಲಿಲ್ಲ. ಈಗ ಆಲ್ರೆಡಿ ಈಗ ಟರ್ಕಿ ಮೀಡಿಯಾದಲ್ಲಿ ಬಂತು, ಪಾಕಿಸ್ತಾನ್ ಮೀಡಿಯಾದಲ್ಲಿ ಬಂತು, ದುಬೈ ಮೀಡಿಯಾದಲ್ಲಿ ಬಂತು, ಶ್ರೀಲಂಕಾ ಮೀಡಿಯಾ ಎಲ್ಲ ಬಂದಿದೆ ಏಷ್ಯನ್. ಹಾಗೆ ಈಗ ಇಂಡಿಯಾದಲ್ಲಿ ನಂಗೆ ಬೇಜಾರಿತ್ತು, ಇಂಡಿಯಾದಲ್ಲಿ ಕೊಟ್ಟಿರ್ಲಿಲ್ಲ. ಸೊ ಇಂಡಿಯಾ ಕೊಡ್ಬೇಕಿತ್ತು. ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಇಂಡಿಯಾದಲ್ಲೂ ಕೂಡ ಇವಾಗಂತೂ ಒಂದೊಂದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದೊಂದು ಫಸ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇನ್ನೂ ಕೂಡ ಖಂಡಿತವಾಗ್ಲೂ ಇಂಡಿಯಾದ ಮೀಡಿಯಾ ಆಗಿರ್ಬೋದು ಅಂಡ್ ಫಿಲ್ಮ್ಗಳಲ್ಲಿ ಖಂಡಿತವಾಗ್ಲೂ ಚಾನ್ಸ್ ಸಿಗ್ಬೋದು. ಯಾಕಂದ್ರೆ ನೀವು ಅವರು ರೀಲ್ ಅಲ್ಲಿ ತೋರಿಸ್ತಾರೆ, ನೀವು ರಿಯಲ್ ಆಗಿ ಒಂದು ತೋರಿಸುವಂತ ಟ್ಯಾಲೆಂಟ್ ಅನ್ನು ಹೊಂದಿರೋರು. ಇನ್ನು ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಹೇಳಿದೆ ಇದರ ನೆಕ್ಸ್ಟ್ ಸ್ಟೆಪ್ ಏನನ್ನ ಬಾಕ್ಸಿಂಗ್ ಆಗಿರ್ಬೋದು. ಅದೇ ನಾನೀಗ ಮಾರ್ಷಲ್ ಆರ್ಟ್ಸ್ ಒಲಿಂಪಿಕಲ್ಲಿ, ಸೊ ಒಲಿಂಪಿಕಲ್ಲಿ ಹೋಗ್ಬೇಕಾದ್ರೆ ಬಾಕ್ಸಿಂಗ್. ಸೊ ಬಾಕ್ಸಿಂಗ್ ನಾನು ಆಲ್ರೆಡಿ ಈಗ ನಾನು ವರ್ಲ್ಡ್ ಚಾಂಪಿಯನ್ ಅವ್ರದ್ದು ಟ್ರೈನಿಂಗ್ ತಗೊಳ್ತಿದ್ದೇನೆ. ಸೊ ನಾನು ಐ ಆಮ್ ವೇಟಿಂಗ್ ಫಾರ್ ಅ ಮೂವ್ಮೆಂಟ್. ಗೌರ್ಮೆಂಟ್ when they call me, I'm ready for that. So I'm doing preparation for that. Wait ಮಾಡ್ತೀನಿ. So government if they support me, I'm ready to do that. ಅದನ್ನು ಕಲೀಲಿಕ್ಕೆ ಏನಾದ್ರು ಡಿಫ್ರೆಂಟ್ ಇರ್ಬೋದು ಅಂದ್ರೆ ಒಲಿಂಪಿಕ್ಸ್ ಹೋಗ್ಬೇಕಂತ ಈಗ ಗೊತ್ತಿದೆ. ಜಾಬ್ ಐ ಶುಡ್ ಜಾಬ್ ಅಂದ್ರೆ ಈಗ ನಮ್ಮದು ಆ್ಯಕ್ಚುಲಿ ಯು ಎಲ್ ಹೇಗಿದೆ ಅಂದರೆ ಗೌರ್ಮೆಂಟ್ ಜಾಬ್ ಕೊಡ್ತಾರೆ ಅಲ್ಲಿ ಸ್ಪೋರ್ಟ್ಸ್ ಅವರಿಗೆ. ದೇ ವಿಲ್ ವರ್ಕಿಂಗ್ ಫಾರ್ ದಿಸ್. ಸೊ ಇಟ್ಸ್ ಲೈಕ್ ಅ ಪ್ರೈಡ್ ಆಫ್ ನೇಷನ್. ಸೊ ಐ ಆಮ್ ಹೋಗೋ ಒಂದು ಪ್ಲಾನಿಂಗ್ ಖಂಡಿತ ಹೋಗ್ತಿದೆ. ನಿಮ್ಗೆ ಸಕ್ಸಸ್ ಸಿಗುತ್ತೆ, ಒಲಿಂಪಿಕ್ಸಿಗೆ ಹೋಗ್ತೀರಾ ಆ್ಯಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಆ್ಯಂಡ್ ಇವಾಗ ನೀವೆಲ್ಲ ಈ ಒಂದು ಟ್ಯಾಲೆಂಟ್ಗಳನ್ನು ಹೊಂದಿದ್ದೀರಾ. ಸೊ ಇದಕ್ಕೊಂದು ಬಿಹೈಂಡ್ ಅಂದರೆ ಒಂದು ಸಕ್ಸಸ್ಫುಲ್ ವುಮೆನ್ ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದು ವ್ಯಕ್ತಿಯ ಸಕ್ಸಸ್ ಕಾಣಬೇಕಾದ್ರೆ ಒಂದು ಹೆಣ್ಣಿನ ಒಂದು ಶಕ್ತಿ ಇರುತ್ತೆ. ಸೊ ಆ ರೀತಿಯ ಹಾಗೆ ನಮ್ಮದು ಪ್ರೆಸೆಂಟ್ಲಿ ಡ್ಯಾಡ್ ಅಂತ ಹೇಳ್ಬೋದು. ತಂದೆ ಸಪೋರ್ಟ್ ಮಾಡಿದ್ದಾರೆ, ತಂದೆ ಅಪ್ಪ ಅಮ್ಮ ಸಪೋರ್ಟ್ ಮಾಡಿದ್ದಾರೆ. ಡ್ಯಾಡ್ ಇನಿಷಿಯಲಿ ಚಿಕ್ಕದ್ರಿಂದ ಸಪೋರ್ಟ್ ಮಾಡಿದ್ದಾರೆ, 6th ಇಂದ. ಸೊ ಯೋಗ ಅಂದರೆ ಸ್ವಿಮ್ಮಿಂಗ್ ಮತ್ತು ಮಾರ್ಷಲ್ ಆರ್ಟ್ಸ್, ಕರಾಟೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅದು ಇಲ್ಲ ಅಂತ ಹೇಳಿದೆ ನಮಗೆ ಎಲ್ಲದಕ್ಕೂ. ಸೊ ಡ್ಯಾಡ್ ಅಂತ ಹೇಳ್ಬೋದು ಪ್ರೆಸೆಂಟ್ಲಿ. ಸೊ ಈಗ ಪ್ರೆಸೆಂಟ್ಲಿ
ಐ ಆಮ್ ಗೆಟಿಂಗ್ ಎಂಗೇಜ್ ಆಲ್ಸೋ. ಓಕೆ, ಅದೇ ಕೇಳ್ಪಟ್ಟೆ, ನಾನು ಹೇಳೋಣ ಅಂತಿದ್ದೆ. ಸೊ ಅವರೇ ಹೇಳಿದ್ರು, ಸೊ ಖುಷಿ ಆಗ್ತಾ ಇದೆ. ನಾನು ಹೇಳೋದಿದ್ದು ಎಲ್ಲಿ ಮುಜುಗರ ಪಡ್ತಾರೋ ಅಂತ. ಸೊ ಎಂಗೇಜ್ ಆಗಿದ್ದಾರೆ ಸೊ ಆಲ್ರೆಡಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಸಪೋರ್ಟ್ ಮಾಡ್ತಾರೆ ಅವರನ್ನೇ ನಿಮ್ಮ ಕೆರಿಯರಿಗೆ? ಹೌದು, ಅವರು ದುಬೈಯಲ್ಲಿದ್ದಾರೆ. ಅವ್ರ ಹತ್ರ ಕೇಳಿದ್ದು ನಾನು ಒಂದು ಫಸ್ಟ್ ಮನೆಯವರೇ ನೋಡಿದ್ರು, ಮನೆಯವರೇ ನೋಡಿ ಎಲ್ಲ ಓಕೆ ಹೇಳಿದ್ರು. ಅವ್ರ ಹೆಸರು ಕಾವ್ಯ ಜೋಗಿ. ಓಕೆ, ಮನೆಯವರು ನೋಡಿದ್ರು, ಎಲ್ಲ ಓಕೆ ಆಯ್ತು. ಓಕೆ, ಈಗ 60 ಅಂತ ಥಿಂಕ್ ಮಾಡಿದ್ದೇವೆ. ಜಾಬ್ ಮಾಡ್ತಿದ್ದಾರೆ, ಅವರು ದುಬೈಲಿ ಜಾಬ್ ಮಾಡ್ತಿದ್ದಾರೆ. ಸೊ ಅವ್ರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಈಗ ಪ್ರೆಸೆಂಟ್ ಸಪೋರ್ಟ್ ಇದೆ. ಖಂಡಿತವಾಗಿ ಅವರು ನಮ್ಮ ಜೊತೆ ಟ್ರೈನ್ ಮಾಡ್ತಿದ್ದಾರೆ. ಮಾರ್ಷಲ್ ಅವರಿಗೂ ಟ್ರೈನ್ ಮಾಡ್ತಿದ್ದೇನೆ. ಓಕೆ ಓಕೆ, ಇದು ಒಳ್ಳೆ ವಿಷಯ. ಅವರು ಕೂಡ ಟ್ರೈನ್ ಮಾಡ್ತಿದ್ದಾರೆ. ಅವರಿಗೂ ಕೂಡ ಒಂದು ಆತ್ಮರಕ್ಷಣೆ ಅವ್ರಿಗೆ ಕೂಡ ಬೇಕಲ್ಲ. ಸೊ ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ನಿಮ್ಮ ಕಡೆ ಇದ್ರಲ್ಲಿ ಕಲ್ತ್ಕೊಳ್ಳೇಬೇಕು. ಇಲ್ಲ, ನಂದು ಪಾಲಿಸಿ ಏನಂದ್ರೆ ಅವರ ರಕ್ಷಣೆ ಅವರೇ ಮಾಡಬೇಕು. ಹೌದು, ನಾವೆಲ್ಲ ನೀವಿಗೆ ರೋಡಲ್ಲಿ ನಡ್ಕೊಂಡು ಹೋಗ್ತೀವಿ ಎಲ್ಲ ಟೈಮಲ್ಲಿ ಇರಲ್ಲ. ಸೊ ಯು ಶುಡ್ ಸೇವ್ ಯುವರ್ ಸೆಲ್ಫ್. ಸೊ ನಾನು ಈಗ ದುಬೈಲು ನಾನು ತುಂಬ ಟ್ರೈನ್ ಮಾಡ್ತಿದ್ದೇನೆ. ಐ ಆಮ್ ಮೋಟಿವೇಟಿಂಗ್ ಇನ್ ಆಲ್ ದ ವೇ, ನಾಟ್ ಓನ್ಲಿ ಇನ್ ಮಾರ್ಷಲ್ ಆರ್ಟ್ಸ್. ಇಫ್ ಯು ಲರ್ನ್ ಮಾರ್ಷಲ್ ಆರ್ಟ್ಸ್, ಐ ಆಮ್ ಮೋಟಿವೇಟಿಂಗ್ ಇನ್ ಅಂದರೆ ನಿಮ್ಮ ಲೈಫಲ್ಲಿ ಹೇಗೆ ಅಚೀವ್ ಮಾಡಿ, ಡ್ರೀಮ್ಸ್ ಅಚೀವ್ ಮಾಡಿ. ಸೊ ಮಾರ್ಷಲ್ ಆರ್ಟ್ಸ್ ವಿಲ್ ಗಿವ್ ಯು ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಸೊ ಐ ಆಮ್ ವರ್ಕಿಂಗ್ ಆನ್ ದಟ್ ಪ್ರಾಜೆಕ್ಟ್. ಅಂದರೆ ಈಗ ನಮ್ಮ ಥಿಂಕಿಂಗ್ ಏನಂದರೆ ಗರ್ಲ್ಸ್ ಅವರನ್ನು ಮೆಂಟಲಿ ಸ್ಟ್ರಾಂಗ್ ಮಾಡಿ. ಒನ್ಸ್ ಯು ಗೆಟ್ ಮೆಂಟಲಿ ಸ್ಟ್ರಾಂಗ್, ದೆನ್ ಯು ಆರ್ ಏಬಲ್ ಟು ಮೂವ್ ದ ಹ್ಯಾಂಡ್ಸ್ ಅಂಡ್ ಫಿಸಿಕಲಿ. ಚಿಕ್ಕ ಮಕ್ಕಳು ಹಾಗೆ, ಚಿಕ್ಕ ಮಕ್ಕಳಿಗೂ ನಾನು ಮೋಟಿವೇಟ್ ಮಾಡ್ತೇನೆ. ಮೋಟಿವೇಟ್ ಮಾಡಿ ಮಾರ್ಷಲ್ ಆರ್ಟ್ಸ್ ಇಸ್ ನಾಟ್ ಅಬೌಟ್ ಫೈಟಿಂಗ್, ಕಂಟ್ರೋಲಿಂಗ್ ಯೋರ್ ಸೆಲ್ಫ್. ನಿಮ್ಮ ಅಂಡರಲ್ಲಿ ಎಷ್ಟು? ಈಗ ನನ್ನ ಅಂಡರಲ್ಲಿ ತುಂಬ, ನಾನು ರೀಸೆಂಟ್ಲಿ ಈಗ 2 years ಆಗಿದೆ. ಆಲ್ಮೋಸ್ಟ್ ಒಂದು 10 to 12 ಸ್ಟೂಡೆಂಟ್ಸ್ ಇದ್ದಾರೆ ಪರ್ಸ್ನಲಿ. ಸ್ಟೇಜಲ್ಲಿ ಮತ್ತೆ ಪರ್ಸ್ನಲ್ ಟ್ರೈನಿಂಗ್ ಮಾಡ್ತಿದ್ದೇನೆ, ಆಲ್ ಫಾರಿನರ್ಸ್. ಅದು ತುಂಬ ಮಂದಿ ಮಾಡಿದೆ ಪರ್ಸ್ನಲಿ, ತುಂಬ ಮಂದಿ ಮಾಡಿದ್ದೇನೆ. ಸೊ ಪರ್ಸ್ನಲ್ ಟ್ರೈನಿಂಗ್ ಮಾಡ್ತಿದ್ದೇನೆ. ಯಾಕಂದರೆ ಎಲ್ಲರೂ ನಾನು ಗ್ರೂಪಲ್ಲಿ ಬಂದರೆ ಗ್ರೂಪಲ್ಲಿ ತಗೊಳ್ಳಲ್ಲ, ನೀವು ಪರ್ಸ್ನಲ್ ಬೇಕು ಸರ್, ಪರ್ಸ್ನಲ್ ಕೆಲಸ ಅಂತ. ಸೊ ಹಾಗೆ ನಾನು ಟ್ರೈನ್ ಮಾಡ್ತೇನೆ. ಬೇರೆ ಕಂಟ್ರೀಸ್ ಅಲ್ಲಿ ಟ್ರೈನ್ ಮಾಡ್ತಿದ್ದೆ. ಈಗ ಫ್ಯೂಚರ್ ಪ್ರಾಜೆಕ್ಟ್ಸ್ ಅಂದರೆ ಈಗ ಇಂಡಿಯಾದ ಇಂಡಿಯನ್ ಸ್ಕೂಲ್ಸ್ ಇದೆ, ಅಲ್ಲಿ ನಾನು ವರ್ಕ್ಶಾಪ್ ಮಾಡಬೇಕು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ನೀವು ಮಾಡಬೇಕು ದುಬೈಯಲ್ಲಿ. ತುಂಬ ಖುಷಿ ಆಯಿತು ನಮ್ಮ ಚಾನಲ್ ಬಂದು. ಸೊ ನಿಮ್ಮ ಒಂದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಕೆರಿಯರ್ ಬಗ್ಗೆ ಅಥವಾ ಕುಂಫು ಅಂದರೆ ನನ್ನ ಕೆರಿಯರ್ ಕುಂಫು ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಏನೇ ಹೇಳೋದಂದ್ರೆ ಪ್ರಾಕ್ಟೀಸ್ ಮಾಡಿ ಲೈಫಲ್ಲಿ. ಒಂದು ಹೆಲ್ತ್ ಇಸ್ ಅ ವೆಲ್ತ್, ನಥಿಂಗ್ ಇಸ್ ಇಂಪಾರ್ಟೆಂಟ್ ದೆನ್ ಹೆಲ್ತ್. ಸೊ ಹೆಲ್ತನ್ನು ಸರಿಯಾಗಿ ಇಟ್ಕೊಂಡ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಯೋರ್ ಲೈಫ್. ಸೊ ಮಕ್ಕಳಿಗೆ ಯಾವುದಾದ್ರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಲೈಕ್ ಮಾರ್ಷಲ್ ಆರ್ಟ್ಸ್, ಸ್ವಿಮ್ಮಿಂಗ್ ಆರ್ ಎನಿ ಫಾರ್ಮ್. ಮತ್ತು ಇನ್ನೊಂದೇನೆಂದರೆ ಟೈಮ್ ಇಸ್ ವೆರಿ ಪವರ್ಫುಲ್. ಸೊ ಕೆಲವೊಮ್ಮೆ ನಾವು ಎನಿಸ್ತೀವಿ ನಾವೇ ಪವರ್ಫುಲ್ ಅಂತ. ಕೆಲವು ಬಂದ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಲಿಕ್ಕೆ ನೋಡ್ತೀವಿ. ಸೊ ಸಮ್ಟೈಮ್ ಇಫ್ ಯು ನಾಟ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್, ಟೈಮಿಗೆ ಬಿಟ್ಕೊಡಿ, ಟೈಮಿಗೆ ಸಾಲ್ವ್ ಮಾಡ್ತೀವಿ. ಮತ್ತು be positive in all the way. Everything will come to one fine on the right time. ಇದಾಗಿತ್ತು ನಮ್ದು ವಿಕೀತ್ ಅವರು. ಸೊ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವರ ಕುಂಫು ಕಲೆಗಳ ಬಗ್ಗೆ ಆ್ಯಂಡ್ ಅದೇ ರೀತಿ ಅವರ ಕೆರಿಯರ್ ಬಗ್ಗೆ. ಆ್ಯಂಡ್ ಅದೇ ರೀತಿ ಹಾಂಗ್ಕಾಂಗ್ಗೆ ಹೋಗ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಕಡೆಯಿಂದ ಕೂಡ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಕಾಂಪಿಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಇಂಡಿಯಾವನ್ನು ರೆಪ್ರೆಸೆಂಟೇಟಿವ್ ಆಗಿ. ಸೊ ಇದೊಂದು ಸೂಪರ್ ಆಗಿ ವಿಷಯ. ಆ್ಯಂಡ್ ಅದೇ ರೀತಿ ನಮ್ಮ ಚಾನಲ್ 1ಗೆ ಬಂದು ಸೊ ನಮಗೆ ಇಂಟರ್ವ್ಯೂ ಮಾಡಿದ್ದಾರೆ. ಆ್ಯಂಡ್ ಅವರು ಹೋಗುವಂಥ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಒಂದ್ಸಲ ಬಂದು ಭೇಟಿ ಕೊಟ್ಟು ಸೊ ನಮ್ಮ ಜೊತೆಗಿದ್ದಾರೆ ಇದ್ರು, ಇಷ್ಟೊತ್ತು ಮಾಹಿತಿಗಳನ್ನು ಕೊಟ್ಟರು. ಅದಕ್ಕೂ ಕೂಡ ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಇದಾಗಿತ್ತು ಸೊ ನಮ್ಮ ವಿಜಯೀ ಭವ ವಿಕೀತ್ ಕಾರ್ಯಕ್ರಮ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಚಾನಲ್ 1 ಸದಾ ಸುದ್ದಿಯಲ್ಲಿ.